ಯಾರು ಕೂಡ ಸೀರಿಯಸ್ ಆಗಿರೋದೇನು ಬೇಡ. ನಿಮ್ಮೊಂದಿಗೆ ಮಾತನಾಡೋದು ನಾನಲ್ಲ, ಯೇಸು. ಹಾಗಾಗಿ ನನ್ನ ಪ್ರಾಣ ರಕ್ಷಣೆಗಾಗಿ, ಆತ್ಮರಕ್ಷಣೆಗಾಗಿ ಬಲಿಯಾಗಿ ಇಂದಿಗೂ ಜೀವಿಸುತ್ತಿರುವ ಯೇಸುವಿನ ಮಾತುಗಳು. ಹಾಗಾಗಿ ಅದೇ ಆರಂಭದಲ್ಲಿ ಹೇಳಿದೆ, ದಯವಿಟ್ಟು ಯಾವುದೇ ಬೋಧನೆಯನ್ನು ಆರಂಭದಲ್ಲೇ ಕೇಳಿಸ್ಕೊಂಡು ತಲೆ ಕೆಡಿಸ್ಕೋಬೇಡಿ. ಹೇಳುವಂಥ ವಿಷಯದಲ್ಲಿ ಯಾವುದಾವುದೋ ತಗೋಬರಬೇಡಿ, ಟೈಮ್ ಇಲ್ಲ. ಹೇಳುವಂಥ ವಿಷಯದಲ್ಲಿ ಏನಾದರೂ ಇದ್ದರೆ ನೀವು ಧಾರಾಳವಾಗಿ ಕೇಳ್ಬೋದು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಇದು ಒಂದು ಬಾಟ್ಲು, ನಾನು ತೋರಿಸಿದೇನು ಅಂತ ಕೇಳಲ್ಲ. ಇದು ಬಾಟ್ಲ್. ಈ ಬಾಟ್ಲಲ್ಲಿ ಏನಿದೆ ಎಲ್ಲ ಮಾತಾಡ್ಬೇಕಾಯ್ತಾ? ಏನಿದೆ? ನಾನು ನಿಮ್ಮ ಸಹೋದರ, ಪ್ರೀತಿಯಿಂದ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಏನಾದರೂ ಸ್ವಲ್ಪ ಕಷ್ಟ ಆದರೆ ಸಹಿಸ್ಕೊಳ್ಳಿ. ಪ್ರೈಸ್ ದಿ ಲಾರ್ಡ್. ಯಾಕಂದರೆ ಒಂದು ದಿವಸ ನಿಮಗಿಂತ ಮೋಸವಾಗಿದ್ದವನೇ ನಾನು ಕೂಡ. ಸೊ ಹಾಗಾಗಿ ಸ್ವಲ್ಪ ಅನುಭವ ದೇವರು ಕೊಟ್ಟಿದ್ದರಿಂದ, ದೇವರ ಕೃಪೆಯಿಂದ ನಿಂತ್ಕೊಂಡಿರೋದಷ್ಟೇ, ಯಾವ ಯೋಗ್ಯತೆಯಿಂದನೂ ಅಲ್ಲ. ಸೊ ಇದು ಈ ಬಾಟ್ಲಲ್ಲಿ ನೀರಿದೆ. ಪ್ರೈಸ್ ದಿ ಲಾರ್ಡ್. ಈ ನೀರಿನ ಬಗ್ಗೆ ನಿಮಗೆ ಅರಿವಿದೆಯಾ ಇಲ್ವಾ? ಮಾತಾಡ್ಬೇಕು ನೀವು. ನೀರಿನ ಬಗ್ಗೆ ನಿಮಗೆ ಅರಿವಿದೆಯೋ ಇಲ್ವೋ? ಈಗ ನಿಮಗೆ ದಾಹ ತುಂಬ ಆಗ್ತಾ ಇದೆ, ತುಂಬ ದಾಹ. ಆ ಟೈಮಲ್ಲಿ ನಿಮಗೆ ಬಿರಿಯಾನಿ ಕೊಟ್ಟರು ಕೂಡ ನಿಮಗೇನು ತಿನ್ನೋಕ್ಕೆ ಇಷ್ಟ ಆಗಲ್ಲ. ಯಾಕೆಂದರೆ ಆ ದಾಹದ ಟೈಮಲ್ಲಿ ಏನು ಬೇಕು ನಮಗೆ? ಈಗ ನೀರು ಕುಡಿದ್ರೆ ದಾಹ ಹೋಗುತ್ತೆ ಅಂತ ಎಷ್ಟು ಮಂದಿಗೆ ಗೊತ್ತಿಲ್ಲ? ಎಲ್ರಿಗೂ ಗೊತ್ತಿದೆಯಾ? ಹೌದಾ? ಹೌದು. ಈಗ ನೀರು ಕುಡಿದ್ರೆ ದಾಹ ಹೋಗುತ್ತೆ ಅಂತ ತಿಳ್ಕೊಂಡು ಸುಮ್ಮನೆ ಇದ್ದರೆ ನಿಮ್ಮ ದಾಹ ಹೋಗುತ್ತಾ? ಏನು ಮಾಡಬೇಕು? ನೀರು ಕುಡಿದಾಗ ಏನಾಗತ್ತೆ? ದಾಹ ಹೋಗುತ್ತೆ. ಹಾಗಾದರೆ ಯೇಸು ಬಂದಾಗ ನಿಮ್ಮ ದುಃಖ ಆನಂದ ಆಗತ್ತಾ? ಸಮಾಧಾನ ಆಗತ್ತಾ? ನಿಮ್ಮ ಒಳಗಡೆ ಜಾಯ್ ಇರುತ್ತಾ? ನಿಮ್ಮಲ್ಲಿ ಸಮಸ್ಯೆ ಇದ್ದರೂ ಕೂಡ ಆನಂದವಾಗಿರೋಕ್ಕಾಗತ್ತಾ? ಆಗ್ತಾ ಇದೆಯಾ? ಸರಿಯಾಗಿ ಧ್ಯಾನ ಮಾಡಬೇಕು ನೀವು. ಸುಮ್ಮನೆ ಧ್ಯಾನ ಮಾಡಿದ್ರೆ ಏನೂ ಸಿಗಲ್ಲ. ನಾವು ಯೇಸುವನ್ನು ಬುದ್ಧಿಯಲ್ಲಿ ಈ ನೀರು ಕುಡಿದ್ರೆ ಹೇಗೆ ದಾಹ ಹೋಗುತ್ತೆ ಅಂತ ತಿಳ್ಕೊಂಡಿದ್ದೀವೋ, ಅದೇ ರೀತಿ ಬುದ್ಧಿಯಲ್ಲಿ ತಿಳ್ಕೊಬಿಟ್ಟಿದ್ದೀವಿ. ಯಾರನ್ನ? ಯೇಸುವನ್ನು. ಆದರೆ ಆ ಯೇಸು ಎಲ್ಲಿ ಬಂದಿಲ್ಲ ಅಂದರೆ, ಬಂದಿದ್ದರೆ ಗಾಡ್ ಬ್ಲೆಸ್ ಯು, ಬಂದಿಲ್ಲ ಅಂದರೆ, ಯಾಕಂದರೆ ನಾನು ಅನುಭವಿಸಿ ಬಂದಿದ್ದೀನಿ ಆ ದಾರಿಯಲ್ಲಿ. ಅದಕ್ಕೆ ಹೇಳ್ತಾ ಇದ್ದೀನಿ. ಹುಟ್ಟು ಕ್ರೈಸ್ತನಾಗಿದ್ದರೂ ಕೂಡ 30 ವರ್ಷಗಳ ಕಾಲ ಸೈತಾನನ ಜೊತೆ ಬದುಕಿದ್ದಂಥ ಜೀವನ. ಯೇಸು ಇರಲಿಲ್ಲ. ಯೇಸು ಇದ್ದಾರೆ ಅಂತ ತಿಳ್ಕೊಂಡು ಬದುಕ್ತಾ ಇದ್ದೆ. ಇದೇ ಕೊಯ್ಯರ್ ಅಂದರೆ ನಮ್ಮೂರಲ್ಲಿ 15 ವರ್ಷ ಕೊಯ್ಯರ್ ಲೀಡರ್ ಆಗಿ ನಾನಿದ್ದವನು. ಆದರೆ ಒಂದು ಬಲಿಪೂಜೆಯಲ್ಲೂ, ಒಂದು ಆರಾಧನೆಯಲ್ಲೂ, ಒಂದು ಪ್ರಾರ್ಥನೆಯಲ್ಲೂ ಕ್ರಿಸ್ತ ಅನುಭವ ನನಗೆ ಆಗಲಿಲ್ಲ. ಯಾಕೆಂದರೆ ಕ್ರಿಸ್ತನ ಅರಿವು ಬುದ್ಧಿಯಲ್ಲಿತ್ತು, ಆದರೆ ಆ ಅನುಭವ ನನ್ನ ಒಳಗಡೆ ಆಗಿರಲಿಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಬರೀ ಅರಿವು ನಮಗೆ ಯೇಸುವಿನ ಬಗ್ಗೆ ಇನ್ನೊಬ್ಬರಿಗೆ ಹೇಳಲಿಕ್ಕಾಗತ್ತೆ, ಆದರೆ ಅನುಭವ ಜೀವಿಸ್ಲಿಕ್ಕಾಗತ್ತೆ. ಈಗ ಅರಿವಿನಿಂದ ಹೇಳೋದು ಬೇರೆ, ಜೀವಿಸೋದು ಬೇರೆ. ಯೇಸುವಿಗೆ ಅರಿವಿದ್ರೆ ಸಾಕ? ಬುದ್ಧಿಯಲ್ಲಿ ಅರಿವಿದ್ರೆ ಸಾಕ ಅಥವಾ ಜೀವಿಸಬೇಕಾ? ಹಲೋ, ಯೇಸುವಿಗೆ ಬುದ್ಧಿಯಲ್ಲಿ ಅರಿವಿದ್ರೆ ಸಾಕಾಗೋದಿಲ್ಲ. ಯೇಸು ನೋಡೋದು ಜೀವನ. ಪ್ರೈಸ್ ದಿ ಲಾರ್ಡ್. ಯೇಸು ನೋಡೋದು ಏನಾಗಿದೆ? ಏನು ನೋಡ್ತಾರೆ? ಸೊ ಅದರಿಂದ ಇವತ್ತು ಈ ಧ್ಯಾನದಲ್ಲಿ ಒಂದೇ ಒಂದು ಧ್ಯಾನ ಮಾಡಿ, ನನ್ನೊಳಗಡೆ ನನಗಾಗಿ ಶಿಲುಬೆಯಲ್ಲಿ 2000 ವರ್ಷಗಳ ಹಿಂದೆ ನನಗಾಗಿ ಪ್ರಾಣ ಕೊಟ್ಟ ಆ ಯೇಸು ನನ್ನ ಒಳಗಡೆ ಇದ್ದಾರಾ ಇಲ್ವಾ? ಇದೊಂದನ್ನು ಧ್ಯಾನ ಮಾಡಿ. ಇದನ್ನು ಧ್ಯಾನ ಮಾಡಿದರೆ, ಧ್ಯಾನ ಮಾಡಿ ಆ ಯೇಸುವನ್ನು ನಿಮ್ಮ ಒಳಗಡೆ ಪಡ್ಕೊಬಿಟ್ರೆ, ನೀವು ಮೊದಲನೇ ತರಗತಿಯಲ್ಲಿ ಏನೆಲ್ಲ ಕೇಳಿದ್ರೋ ಅದೆಲ್ಲ ಕೆಲಸ ಆಗತ್ತೆ. ಇಲ್ಲ ಅಂದರೆ ಯಾವ ಕೆಲಸನೂ ಆಗಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ರಾಂಗ್ ಆಗಿ ತಗೋಬೇಡಿ. ನೀವು ಬೆಳಗ್ಗೆ ಫಾದರ್ ಹೇಳ್ತಾ ಇದ್ರು, ಪಶ್ಚಾತ್ತಾಪ ಆಗಬೇಕು, ಮಾನಸಾಂತರ ಆಗಬೇಕು. ಇದೆಲ್ಲ ಆಗಬೇಕಾದ್ರೆ ಯೇಸು ನಿಮ್ಮೊಳಗಡೆ ಬರಲೇಬೇಕು. ಯೇಸು ನಿಮ್ಮ ಒಳಗಡೆ ಬರದೆ ಪಶ್ಚಾತ್ತಾಪ ಆಗಲ್ಲ. ಯೇಸು ನಿಮ್ಮ ಒಳಗಡೆ ಬರದೆ ಪಾಪ ನಿವೇದನೆ ಮಾಡೋಕ್ಕಾಗಲ್ಲ. ಸುಮ್ಮನೆ ಸಾಂಪ್ರದಾಯಿಕವಾಗಿ ಮಾಡಿ ಬರ್ಬೋದಷ್ಟೇ. ಯೇಸು ಒಳಗಡೆ ಬಂದಾಗ ಮಾತ್ರವೇ ನಿಜವಾದ ಒಂದು ಮಾನಸಾಂತರ ಆಗೋದು.
ನಿಜವಾದ ಒಂದು ಪಶ್ಚಾತ್ತಾಪ ಆಗೋದು, ನಿಜವಾದ ಒಂದು ಪಾಪ ವಿಜ್ಞಾಪನೆ ಆಗೋದು. ಆಗ ಮಾತ್ರವೇ ನಿಮ್ಮ ಒಳಗಡೆ ಇರುವ ಕತ್ತಲೆ ದೂರವಾಗೋದು, ನಿಮ್ಮ ಒಳಗಡೆ ಒಂದು ಬೆಳಕನ್ನು ನೀವು ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕೆ ಸಾಧ್ಯವಾಗೋದು. ಇಲ್ಲ ಅಂದರೆ ಆಗೋದಿಲ್ಲ. ಆದ್ದರಿಂದಲೇ ದಯವಿಟ್ಟು ಒಂದೊಂದು ಘಟನೆಗಳನ್ನು, ಒಂದೊಂದು ವಾಕ್ಯಗಳನ್ನು ಇಲ್ಲಲ್ಲ ಇಲ್ಲಿ ತಗೊಳ್ಳಿ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, 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 ಹಾಲೆಲೂಯಾ. ಇದಕ್ಕೆ ಒಂದು ಎಕ್ಸಾಂಪಲನ್ನು ಹೇಳಿ ನಾನು ಕ್ಲಾಸ್ಗೆ, ತರಗತಿಗೆ ಬರ್ತೇನೆ. ಸಮುವೇಲನ ಮೊದಲನೇ ಪುಸ್ತಕ 3ನೇ ಅಧ್ಯಾಯ. ಇಲ್ಲಿ ಬೈಬಲ್ ಓದೋರಿಗೆ ಯಾರಾದರೂ ಒಂದು ಮೈಕ್ ಕೊಟ್ಬಿಟ್ರೆ ಎಲ್ರಿಗೂ ಕೇಳಿಸುತ್ತೆ. ಪ್ರೈಸ್ ದಿ ಲಾರ್ಡ್. ಸಮುವೇಲನ ಮೊದಲನೇ ಪುಸ್ತಕ 3ನೇ ಅಧ್ಯಾಯ 4ನೇ ವಾಕ್ಯದಿಂದನೇ ಓದಿ ಸಾಕು. 3ನೇ ವಾಕ್ಯದಿಂದ ಬೇಗ ಓದಿದ್ರೆ ಸಮಯ ಸ್ವಲ್ಪ ಸಿಗುತ್ತೆ. ಸಮುವೇಲನು ಸರ್ವೇಶ್ವರನ ಮಂದಿರದಲ್ಲಿ ದೇವರ ಮಂಜೂಷವಿದ್ದ, ಮೊದಲನೇ ಪಾಯಿಂಟ್, ಸಮುವೇಲ ಏಲಿಯ ನೇತೃತ್ವದಲ್ಲಿ ಉಪಯಾಜಕನಾಗಿ, ಡೀಕನ್ ಅಂತ ಹೇಳ್ತಾರಲ್ವಾ, ಆ ಡೀಕನ್ ಆಗಿ ಎಲ್ಲಿ ಇದ್ದನು? ಬಹಳ ಮುಖ್ಯ, ಎಲ್ಲಿದ್ದನು? ಎಲ್ಲ ಕೇಳಿಸ್ಕೊತಾ ಇದ್ದೀರಾ ಅಕ್ಕವ್ರೆ? ಹಿಂದೆ ಅಣ್ಣಂದರ ಹಿಂದೆ ಕೇಳಿಸ್ತಾ ಇದೆಯಾ? ಓಕೆ. ಸಮುವೇಲನು ಏಲಿ ಎಂಬ ಯಾಜಕನ ನೇತೃತ್ವದಲ್ಲಿ ದೇವಾಲಯದಲ್ಲಿ ಇದ್ದನು. ಅನ್ನಳು ಸಮುವೇಲನ ತಾಯಿ ಇವರಿಬ್ಬರು ಆ ಮಗು ಬೆಳೆದಾಗ, ಸ್ವಲ್ಪ ಬೆಳೆದಾಗ, ಹಾಲು ಬಿಟ್ಟ ಮಗುವಾಗಿ ಆ ಮಗು ಇದ್ದಾಗ ತಗೊಂಡೋಗಿ ಎಲ್ಲಿ ಕೊಡ್ತಾರೆ? ದೇವಾಲಯದಲ್ಲಿ ಕೊಟ್ಬಿಡ್ತಾರೆ. ಈ ದೇವಾಲಯದಲ್ಲಿ ಬೆಳೀತಾ ಇರುವಂಥ ಮನುಷ್ಯ ಸಮುವೇಲ, ಬಾಲಕ, ಮನೆಯಲ್ಲ, ದೇವಾಲಯದಲ್ಲಿ ಬೆಳೀತಾ ಇದ್ದಾನೆ. ಈಗ ಈ ವಾಕ್ಯಗಳನ್ನು ಮಾತ್ರ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಮುವೇಲನು ಸರ್ವೇಶ್ವರನ ಮಂದಿರದಲ್ಲಿ ದೇವರ ಮಂಜೂಷವಿದ್ದ ಸ್ಥಳದಲ್ಲಿ ಮಲಗಿದ್ದನು. ದೇವರ ದೀಪ ಇನ್ನೂ ಉರಿಯುತ್ತಿತ್ತು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಓಕೆ. ಸಮುವೇಲನು ದೇವರ ಮಂದಿರದಲ್ಲಿ ಮಂಜೂಷದ ಬಳಿಯಲ್ಲಿ ಮಲಗಿದ್ದಾನೆ. ಒಂದು ಲೆಕ್ಕದಲ್ಲಿ ಹೇಗೆ ಅಂದರೆ, ಇದು ದೇವರ ಆಲಯ, ಮಂಜೂಷ ಅಂದರೆ ದೇವರ ಪೆಟ್ಟಿಗೆ, ಪರಮಪ್ರಸಾದ ಪೆಟ್ಟಿಗೆ. ಆ ಪೆಟ್ಟಿಗೆಯ ಬಳಿಯಲ್ಲಿ ಇವನು ಕುಳಿತಿದ್ದಾನೆ, ಮಲಗಿದ್ದಾನೆ. ಹಾಗಾದರೆ ಪ್ರತಿದಿನ ಸಮುವೇಲ ಮಲಗ್ತಾ ಇದ್ದಿದ್ದು ದೇವಾಲಯದಲ್ಲಿ, ಮಂಜೂಷದ ಪಕ್ಕದಲ್ಲಿ. ಹಲ್ಲೆಲೂಯಾ. ಇವನ ಬೆಳವಣಿಗೆ ದೇವಾಲಯದಲ್ಲಿ, ಇವನು ಮಲಗ್ತಾ ಇದ್ದಿದ್ದು ಮಂಜೂಷದ ಬಳಿಯಲ್ಲಿ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಓಕೆ, ಮುಂದುವರಿಸಿ. ಆಗ ಸರ್ವೇಶ್ವರ ಸ್ವಾಮಿ ಸಮುವೇಲನನ್ನು ಕರೆದರು. ಯಾರನ್ನ ಕರೆದ್ರು? ಸಮುವೇಲನನ್ನು. ಯಾರನ್ನ ಕರೆದ್ರು? ಓಕೆ. ಸಮುವೇಲನನ್ನು ಕರೆದರು. ಸಮುವೇಲನು ಇಗೋ ಬಂದೆ ಎಂದು ಉತ್ತರ ಕೊಟ್ಟು, ಸಮುವೇಲನು ಇಗೋ ಬಂದೆ ಎಂದು ಉತ್ತರ ಕೊಟ್ಟು ಒಡನೆ ಏಲಿಯನ ಬಳಿಗೆ ಹೋಗಿ, ಇಗೋ ಬಂದಿದ್ದೇನೆ, ನೀವು ನನ್ನನ್ನು ಕರೆದಿರಲ್ಲವೇ? ನೋಡಿ, ಇಲ್ಲಿ ಮಂಜೂಷದ ಬಳಿ ಮಲಗಿರುವ ಸಮುವೇಲ, ಆ ಸಮುವೇಲನಿಗೆ ಒಂದು ಸ್ವರ ಕೇಳ್ತದೆ, ಸಮುವೇಲ ಎಂಬುದಾಗಿ. ಆಗ ಅವನು ಇಗೋ ಬಂದೆ ಅಂತ ಹೇಳಿ ಏಲಿಯ ಬಳಿಗೆ ಹೋಗಿ ಇಗೋ ಬಂದಿದ್ದೇನೆ ಅಂತ ಹೇಳ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಏನು ಅರ್ಥ ಆಯಿತು ನಿಮಗೆ? ನೀವು ಒಂದೇ ವಾಕ್ಯ ಕೇಳಿ ಅರ್ಥ ಮಾಡ್ಕೊಳ್ಳಿ. ನಮ್ದು ಏನಾಗಿದೆ ಗೊತ್ತಾ? ಕೇಳಿಸ್ಕೊಂಡು ಇಲ್ಲೇ ಬಿಟ್ಬಿಟ್ಟು ಹೋಗ್ತಾ ಇದ್ದೀವಿ, ಬದುಕಕ್ಕಾಗ್ತಾ ಇಲ್ಲ, ಅದು ಪ್ರಯೋಜನ ಇಲ್ಲ. ಅದಕ್ಕೇ ನಿಧಾನವಾಗಿ ಧ್ಯಾನ ಮಾಡಿ, ಯೋಚನೆ ಮಾಡಿ ಹೇಳಿ. ಸಮುವೇಲನನ್ನು ದೇವರು ಕರೆದ್ರು. ಈಗ ಈ ಸಮುವೇಲ ಅವರ ಗುರುಗಳಾದ, ಒಂದು ಪ್ರೀಸ್ಟ್ ಆದ, ಯಾಜಕರಾದ ಏಲಿಯ ಬಳಿಗೆ ಹೋಗಿದ್ದಾರೆ. ಯಾಕೆ? ಯಾರನ್ನು ಒಬ್ರು ಹೇಳಿ, ಹಿಂಗೆ ಹೇಳ್ಬಿಟ್ರೆ ಗೊತ್ತಾಗಲ್ಲ. ದೇವರ ಸ್ವರದ ಯಾರಿಗೆ? ಆದರೆ ಅವನು ಮಲಗಿರೋದೆಲ್ಲಿ? ಎಲ್ಲಿ? ನಾವು ಹುಟ್ಟು ಕ್ರೈಸ್ತರ? ಅಲೋ, ಹುಟ್ಟು ಕ್ರೈಸ್ತರ? ನಾವು ಹುಟ್ಟಿನಿಂದ ಕ್ರೈಸ್ತರ, ಕಥೋಲಿಕ ಕ್ರೈಸ್ತರಲ್ವಾ? ಪ್ರತಿ ವಾರ ಪ್ರತಿದಿನ ಬಲಿಪೂಜೆಗೆ ಬರ್ತಾ ಇದ್ದೀವಾ? ದೇವರ ವಾಕ್ಯದ ಸ್ವರದ ಅನುಭವ ನಮಗಿದೆಯಾ? ಹೆಚ್ಚು ಕಮ್ಮಿ ಸಮುವೇಲನ ಥರನ ಬದುಕ್ತಾ ಇದ್ದೀವಿ ನಾವು. ಆಮೇಲೆ ಅಲ್ಲ,
ಇದು ಆರಂಭ, ಆಮೇಲೆ ಬೇರೆ ಚೇಂಜ್ ಆಗತ್ತೆ. ಇಲ್ಲಿ ನೋಡಿ, ಸಾಮುವೇಲನಿಗೆ 17 ವರ್ಷ ಆಗಿದೆ ಪ್ರಿಯರೇ. ಚರ್ಚಲ್ಲಿ ಬೆಳೀತಾ ಇರೋದು, ಮಂಜೂಷದ ಬಳಿ ಮಲಗಿರೋದು, ಅವನನ್ನು ಕರಿತಾ ಇರೋದು ಯಾಜಕನಲ್ಲ, ಅವನನ್ನು ಹೆಸರಿಡಿದು ಕರಿತಾ ಇರೋದು ಸರ್ವಶಕ್ತನಾದ ದೇವರು. ಆದರೆ ಆ ಸರ್ವೇಶ್ವರನ ಸ್ವರದ ಪರಿಚಯ ಯಾರಿಗಿಲ್ಲ? ಸಾಮುವೇಲನಿಗೆ ಇಲ್ಲ. ಇವತ್ತು ನನಗೂ ನಿಮಗೂ ದೇವರ ವಾಕ್ಯದ ಸ್ವರದ ಪರಿಚಯ ಇದ್ದಿದ್ರೆ ಯಾವ ಕೌನ್ಸಿಲರ್ ಹತ್ರ, ಯಾವ ಬ್ರದರ್ ಹತ್ರ, ಯಾವ ಪಾಸ್ಟರ್ ಹತ್ರ, ಯಾರ ಹತ್ರನೂ ನಾವು ಹೋಗ್ತಾ ಇರಲಿಲ್ಲ. ನೇರವಾಗಿ ನನ್ನನ್ನು ಉಂಟು ಮಾಡಿದ ದೇವರ ಹತ್ರ ಮಾತಾಡಿ ನಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ತಾ ಇದ್ವಿ. ಇವತ್ತು ಯಾಕೆ ಅದಾಗ್ತಾ ಇಲ್ಲ ಅಂದರೆ, ನನ್ನ ತಂದೆಯ ನೇರ ಪರಿಚಯ ನನಗೆ ಇಲ್ಲ. ಹೌದಾ? ಹೌದಾ? ಹಾಗಾದರೆ ಚೇಂಜ್ ಮಾಡ್ಕೋಬೇಕಾ, ಮಾಡ್ಕೋಬಾರ್ದಾ? ಇನ್ನು ಸಂಪ್ರದಾಯದಲ್ಲೇ ಬದುಕಿ ಸತ್ತೋಗೊಂಡ್ವ ಹೆಂಗೆ? ಇಲ್ಲ ಪ್ರಿಯರೇ, ನಾವು ಯಾರು ಸಾಯಬಾರ್ದು. ನಾವು ಸಾಯಬಾರ್ದು ಅಂತಲೇ ಯೇಸು ಸತ್ತು ನಮ್ಮ ಆತ್ಮಕ್ಕೆ ಜೀವ ಕೊಟ್ಟು ಅವರು ಪರಲೋಕದಲ್ಲಿ ಮಾತ್ರ ಅಲ್ಲ, ಇವತ್ತು ಕೂಡ ವಾಕ್ಯವಾಗಿ ನಮ್ಮೊಂದಿಗಿದ್ದಾರೆ. ಅವರ ಉದ್ದೇಶ ಒಂದೇ, ನಾನು ನೀವು ಈ ಲೋಕದಲ್ಲಿ ಒಂದು ದಿವಸ ಸತ್ತು ಸಮಾಧಿಗೆ ಹೋಗೋದಲ್ಲ, ಬದಲಾಗಿ ಇಲ್ಲಿ ನಾವು ಆತ್ಮದಲ್ಲಿ ಜೀವಿಸಿ ಪರಲೋಕಕ್ಕೆ ಒಯ್ಯಲ್ಪಡಬೇಕಂತ ಹೇಳಿ ಅವರು ತಮ್ಮನ್ನೇ ಬಲಿಯಾಗಿಸಿಕೊಂಡಿದ್ದಾರೆ. ಇವತ್ತು ಈ ಸಾಮುವೇಲನ ಅದೇ ಪ್ರಕಾರವಾಗಿ ನಮ್ಮ ಜೀವನ, ಚರ್ಚಿಗೆ ಬರ್ತಾ ಇದ್ದೀವಿ, ಹೋಗ್ತಾ ಇದ್ದೀವಿ, ವಾಕ್ಯ ಕೇಳಿಸ್ಕೊತಾ ಇದ್ದೀವಿ, ಹೋಗ್ತಾ ಇದ್ದೀವಿ, ವರ್ಷ ಕನ್ಫೆಷನ್ಸ್ ಆಗ್ತಾ ಇದೆ, ಧ್ಯಾನಕೂಟಗಳು ಆಗ್ತಾ ಇದೆ. ಆದರೆ ನಮ್ಮ ಹೃದಯದಲ್ಲಿ, ನಮ್ಮ ಸ್ವಭಾವದಲ್ಲಿ ಬದಲಾವಣೆ ಇಲ್ಲವೇ ಇಲ್ಲ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಯಾಕೆ ಅಂದರೆ ದೇವರ ವಾಕ್ಯದ ಅರಿವು, ಅನುಭವ ನನಗೆ ಇಲ್ಲ. ನೀವು ಹೆಂಗಾದ್ರೂ ಬೈಕೊಂಡು ಹೊರಗಡೆ ಹಾಕಿದ್ರೂ ಪರವಾಗಿಲ್ಲ, ನಾನು ಹೇಳುವ ನನ್ನ ಮಾತಲ್ಲ, ದೇವರ ವಾಕ್ಯ ಮಾತ್ರ ಸ್ವೀಕಾರ ಮಾಡಿಕೊಂಡು ನಿಮ್ಮ ಮನೆಯಲ್ಲಿ ಧ್ಯಾನ ಮಾಡಿ ನೋಡಿ, ನಿಜಾನ ಸುಳ್ಳ ನಿಮಗೆ ಪವಿತ್ರಾತ್ಮರು ತಿಳಿಸ್ಕೊಡ್ತಾರೆ. ಯಾಕೆಂದರೆ ಅನೇಕ ವರ್ಷಗಳು ನಾವು ಧ್ಯಾನ ಮಾಡಿದ್ದೀವಿ ನಿಜ, ಆದರೆ ನಿಜವಾಗಲೂ ಯೇಸು ನನ್ನ ಒಳಗಡೆ ಇದ್ದು ನಾನು ಮಾಡುವ ಪ್ರಾರ್ಥನೆಗೂ, ನಾನು ಮಾಡುವ ಆಧ್ಯಾತ್ಮಿಕ ಕಾರ್ಯಗಳಿಗೂ, ಯೇಸು ಇಲ್ಲದೆ ಮಾಡುವ ಕಾರ್ಯಗಳಿಗೂ ತುಂಬ ವ್ಯತ್ಯಾಸ ಇದೆ. ಹಾಲೆಲೂಯಾ, ಹಾಲೆಲೂಯಾ, ಜೋರಾಗಿ ಹಾಲೆಲೂಯಾ. ನೋಡಿ, ಯೇಸು ಇಲ್ಲದೆ ಪ್ರಾರ್ಥನೆ ಮಾಡೋಕ್ಕಾಗತ್ತಾ? ಹೇಳಿ, ಏನಾದರೂ ಆಗತ್ತಾ? ಆರಾಧನೆ ಮಾಡೋಕ್ಕಾಗತ್ತಾ? ಯೇಸು ಇಲ್ಲದೆ ಆಗತ್ತಾ? ಈಗ ಧರ್ಮಶಾಸ್ತ್ರಿಗಳು ಯೇಸು ಕಾಲದಲ್ಲಿದ್ರ? ಮಾತಾಡಿ. ಯೇಸುವಿನ ಕಾಲದಲ್ಲಿ ಧರ್ಮಶಾಸ್ತ್ರಿಗಳಿದ್ರ? ಪರಿಸಾಯರಿದ್ರ? ಇವರೆಲ್ಲ ಬೈಬಲ್ ಪಂಡಿತರ ಅಲ್ವಾ? ಇವರು ಪ್ರಾರ್ಥನೆ ಮಾಡ್ತಾ ಇದ್ರ ಅಲ್ವಾ? ಇವ್ರದ್ದು ಏನಾದರೂ ಫಲ ಕೊಡ್ತಾ ಇತ್ತಾ? ಯಾಕೆ ಹೇಳಿ? ಅವರಲ್ಲಿ ಯಾರಿಲ್ಲ? ಹಾಗಾದರೆ ಪ್ರೇಯರ್ ಮಾಡೋಕ್ಕಾಗಲ್ಲ ಅಂದರೆ ಈಗ ಯೇಸು ಇದ್ರೂ ಆಗತ್ತೆ, ಇಲ್ಲ ಅಂದ್ರೂ ಆಗತ್ತೆ. ಯೇಸು ಇದ್ದು ಮಾಡುವಾಗ ಪರಲೋಕಕ್ಕೆ ಸಂಬಂಧ ಇರುತ್ತೆ. ಯೇಸು ಇಲ್ಲದೆ ಮಾಡುವಾಗ ನೀವು ಯಾಂತ್ರಿಕವಾಗಿ ಮಿಷಿನ್ ಥರ ಮಾಡ್ತಾ ಇರ್ತೀರ, ಯಾವ ಪ್ರಯೋಜನವೂ ಇರೋದಿಲ್ಲ. ಯೇಸು ಇದ್ರೂ ಆಗತ್ತೆ, ಇಲ್ಲ ಅಂದ್ರೂ ಆಗತ್ತೆ. ಯೇಸು ಇದ್ದಾಗ ಅದರ ರಿಸಲ್ಟ್ ಬೇರೆ ಇರುತ್ತೆ, ಅದರ ಫಲ ಬೇರೆ ಇರುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾರು ಗೊತ್ತಾ? ಸೌಲ. ಹೊಸ ಒಡಂಬಡಿಕೆಯಲ್ಲಿ ಪೌಲನಾದ ಸೌಲ. ಈ ಸೌಲ ಪ್ರಾರ್ಥನೆ ಮಾಡ್ತಿದ್ನಾ? ಇಲ್ಲ ಅಂತ ನೀವು ಹೇಳ್ತೀರಾ. ಮಾಡ್ತಿದ್ನಾ? ಬೈಬಲ್ ಗೊತ್ತಿತ್ತಾ ಅವನಿಗೆ? ಗೊತ್ತಿತ್ತಾ? ಮತ್ತೆ ಬೈಬಲ್ ಗೊತ್ತಿದ್ದ ಮೇಲೆ ಪ್ರೇಯರ್ ಮಾಡ್ತಾ ಇರಲಿಲ್ವಾ? ಸಂತ ಪೌಲ ಸೌಲನಾಗಿದ್ದಾಗ ಅವನು ಗಮನೀಯೇಲನ ಶಿಷ್ಯ, ಪವಿತ್ರ ಪುಸ್ತಕವನ್ನ ಅರೆದು ಕುಡಿದವ, ಯೇಸುವಿನ ಒಂದೊಂದು ಅಂದರೆ ಧರ್ಮಶಾಸ್ತ್ರವನ್ನ ತನ್ನ ಜೀವನದಲ್ಲಿ ಅರೆದು ಕುಡಿದಿದ್ದ, ಇನ್ನೊಬ್ಬರಿಗೆ ಬೋಧನೆ ಮಾಡುತ್ತಿದ್ದ. ಆದರೆ ಅವನ ಒಳಗಡೆ ಯಾರಿರಲಿಲ್ಲ. ಅದೇ ಪ್ರಕಾರ ನೀವೆಷ್ಟು ಕ್ರಿಶ್ಚಿಯನ್ಸ್ ಆದರೂ, ಕ್ರೈಸ್ತ ಜಾತಿಗೆ ನಾವೆಲ್ಲ ಸೇರ್ಕೊಂಡಿದ್ದೀವಿ, ಒಂದು ಧರ್ಮಕ್ಕೆ ಸೇರ್ಕೊಂಡಿದ್ದೀವಿ. ಕ್ರೈಸ್ತ ಧರ್ಮ ಅಲ್ಲ ಪ್ರಿಯರೇ. ಯೇಸುವನ್ನು ಹಿಂಬಾಲಿಸುವವರು ಮಾತ್ರವೇ ಕ್ರೈಸ್ತರು. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಒಂದು ಗುಂಪಿನಲ್ಲಿ ಇರುವವರು ಕ್ರೈಸ್ತರಲ್ಲ. ಯೇಸುವನ್ನು ಯಾರು ಹಿಂಬಾಲಿಸ್ತಾರೋ ಅವರು ಮಾತ್ರವೇ ಕ್ರೈಸ್ತರು. ಕ್ರಿಸ್ತ ಒಳಗಡೆ ಇದ್ರೆ ನಾನು ಕ್ರಿಸ್ತನ ಮಗ. ಕ್ರಿಸ್ತ ನನ್ನ ಒಳಗಡೆ ಇಲ್ಲ ಅಂದರೆ ನಾನು ಕ್ರಿಶ್ಚಿಯನ್ ಆಗಿದ್ರು ಏನೂ ಪ್ರಯೋಜನ ಇಲ್ಲ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಸೊ ಅದರಿಂದ ಇಲ್ಲಿ ಸಾಮುವೇಲನ ಬದುಕು ನಮಗೆ ಬೇಡ, ಇಲ್ಲಿ ನಿಜವಾದ ಕ್ರಿಸ್ತನ ಬದುಕು ನಮ್ಮದಾಗಬೇಕಂದ್ರೆ ಇಲ್ಲಿ ಸಾಮುವೇಲ ಈ ಜಾಗದಲ್ಲಿ ಮಾತ್ರ. ಆಮೇಲೆ ಸಾಮುವೇಲ ದೇವರೊಂದಿಗೆ ಒಂದಾಗ್ತಾರೆ, ದೊಡ್ಡ ಪ್ರವಾದಿ ಆಗ್ತಾರೆ.
ಅವರು ಇಸ್ರಾಯೇಲರಲ್ಲೇ ದೊಡ್ಡ ಪ್ರವಾದಿ ಅನಿಸ್ಕೊಳ್ತಾರೆ ದೇವರ ಕೃಪೆಯಿಂದ. ಆದರೆ ಆರಂಭದಲ್ಲಿ ಇದೇ ಪರಿಸ್ಥಿತಿ. ಇವತ್ತು ಇದೇ ಪರಿಸ್ಥಿತಿಯಲ್ಲಿ ನಂದು ನಿಮ್ದು ಇರ್ಬೋದು, ಆದರೆ ಈ ಪರಿಸ್ಥಿತಿ ಧ್ಯಾನದಲ್ಲಿ ಬದಲಾಗಬೇಕು. ಹಲ್ಲೆಲೂಯಾ. ಏನಾಗಬೇಕು? ಏನಾಗಬೇಕು? ಯಾರು ಬದಲಾಯಿಸ್ಕೋಬೇಕು? ಯಾರು ಮನಸ್ಸು ಮಾಡಬೇಕು? ನಾನಾ ನಾವಂದ್ರೆ ನೀವೆಲ್ಲ ಸೇರಿಕೊಂಡು ಬೇಡ, ನಾನು ಬದಲಾಗ್ತೀನಿ. ಪ್ರತಿಯೊಬ್ಬರು ನಾನು ಚೇಂಜ್ ಆಗ್ಬೇಕು, ನಾನು ಬದಲಾಗಬೇಕು, ನನಗೆ ಏಸು ಬೇಕು ಅಂತ ನೀವು ಕೇಳ್ಕೊಂಡ್ರೆ ನಿಮ್ಮೊಳಗಡೆ ಏಸು ಬಂದಾಗ ನೀವು ಬದಲಾಗ್ತೀರಾ. ನೀವು ಬದಲಾದಾಗ ನಿಮ್ಮ ಕುಟುಂಬ ಬದಲಾಗುತ್ತೆ, ನಿಮ್ಮ ಕುಟುಂಬ ಬದಲಾದಾಗ ಇಡೀ ಧರ್ಮ ಕೇಂದ್ರ ಬದಲಾಗುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ದೆಲ್ಲ ಏನು ಗೊತ್ತಾ? ಅವಳು ಸರಿ ಆಗ್ಬೇಕು, ಇವಳು ಸರಿ ಆಗ್ಬೇಕು, ಅವನು ಸರಿ ಆಗ್ಬೇಕು. ಬೇಡ, ನಂದು ನೋಡೋಣ ಫಸ್ಟ್, ನಾನು ನೋಡ್ಬೇಕು ಫಸ್ಟು. ಹಾಗಾಗಿ ಇವತ್ತಿನ ಈ ಒಂದು ಬೋಧನೆಯಲ್ಲಿ ದೇವರ ವಾಕ್ಯವನ್ನು ಸೂಕ್ಷ್ಮವಾಗಿ ಸ್ವಲ್ಪ ನಾವು ಧ್ಯಾನ ಮಾಡೋಣ. ಯೇಸು ಸ್ವಾಮಿ ಒಂದು ಸುಂದರವಾದ ಮಾತನ್ನು ಹೇಳ್ತಾರೆ. ಏನು ಗೊತ್ತಾ? 12ನೇ ಅಧ್ಯಾಯ 24ನೇ ವಾಕ್ಯ, ಮಾರ್ಕನ ಶುಭ ಸಂದೇಶ 12:24. ಅದಕ್ಕೆ ಯೇಸು, ನಿಮ್ಮದು ಎಂಥ ತಪ್ಪು ಅಭಿಪ್ರಾಯ. ನೋಡಿ, ನಮ್ಮನ್ನೆಲ್ಲ ನೋಡಿ ಯೇಸು ಹೇಳ್ತಿದ್ದಾರೆ, ನಿಮ್ಮದು ಎಂಥ ತಪ್ಪು ಅಭಿಪ್ರಾಯ. ಪವಿತ್ರ ಗ್ರಂಥವನ್ನು ಆಗಲಿ, ಪವಿತ್ರ ಪುಸ್ತಕ ಗ್ರಂಥವನ್ನಾಗಲಿ, ದೇವರ ಶಕ್ತಿಯನ್ನಾಗಲಿ, ಆ ದೇವರ ವಾಕ್ಯದಲ್ಲಿರುವ ಶಕ್ತಿಯನ್ನಾಗಲಿ ನೀವು ಅರ್ಥ ಮಾಡಿಕೊಂಡಿಲ್ಲ. ನೀವೇನ್ ಮಾಡ್ಕೊಂಡಿಲ್ಲ? ನೀವು ಅರ್ಥ ಮಾಡಿಕೊಂಡಿಲ್ಲ. ಅರ್ಥ ಆಗಿದ್ದಿದ್ರೆ ನಮ್ಮ ಜೀವನ ತುಂಬಾ ಸೂಪರ್ ಆಗಿರ್ತಿತ್ತು. ಎಲ್ಲಿವರೆಗೆ ದೇವರ ವಾಕ್ಯದ ಅರಿವು ಅನುಭವ ನಮ್ಮ ಒಳಗಡೆ ಆಗೋದಿಲ್ವೋ ನಮ್ಮ ಜೀವನ ಬದಲಾಗೋದಿಲ್ಲ. ಬಾಹ್ಯವಾಗಿ ಎಲ್ಲ ಮಾಡ್ಲಿಕ್ಕಾಗತ್ತೆ. ಹೊರಗಡೆ ನೋಡಿದವರು ಎಷ್ಟು ಸೂಪರ್ ಆಗಿ ಇವರು ಪ್ರಾರ್ಥಿಸ್ತಾರಪ್ಪ, ಎಷ್ಟು ಚೆನ್ನಾಗಿದೆಯಪ್ಪ ಇವರು, ಏನೆಲ್ಲ ಮಾಡ್ತಾರೆ, ಎಲ್ಲ ಸೂಪರ್ ಆಗಿರುತ್ತೆ. ಆದರೆ ಒಳಗಡೆ ಎಂಥದ್ದು ಇರಲ್ಲ ಪ್ರಿಯರೇ. ಅಂಥ ಒಂದು ಬದುಕನ್ನು ದೇವರು ಇಷ್ಟಪಡೋದಿಲ್ಲ. ಅದಕ್ಕೇನೆ ಅಲ್ಲಿ ಆ ಧರ್ಮಶಾಸ್ತ್ರಿಗಳನ್ನ, ಪಂಡಿತರನ್ನು ನೋಡಿ ಯೇಸು ಹೇಳ್ತಿದ್ದಾರೆ, ನಿಮ್ಮದು ಎಂಥ ತಪ್ಪು ಅಭಿಪ್ರಾಯ. ದೇವರ ವಾಕ್ಯವನ್ನಾಗಲಿ, ದೇವರ ವಾಕ್ಯದಲ್ಲಿರ್ತಕ್ಕಂಥ ಶಕ್ತಿಯನ್ನಾಗಲಿ ನೀವೇನ್ ಮಾಡ್ಕೊಂಡಿಲ್ಲ? ಅರ್ಥ ಮಾಡಿಕೊಂಡಿಲ್ಲ. ಆದ್ದರಿಂದಲೇ ನಮ್ಮ ಜೀವನ ಹಾಳಾಗೋಗಿದೆ ಅಂದ್ರೆ ಏನೇನೋ ತಗೋಬೇಡಿ. ಎಷ್ಟೋ ಕುಟುಂಬಗಳಲ್ಲಿ 99% ಕ್ರಿಶ್ಚಿಯನ್ರಲ್ಲಿ ಒಳಗಡೆ ಕುಟುಂಬಗಳಲ್ಲಿ ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ, ಆನಂದ ಇಲ್ಲ, ಚಿಂತೆ, ದುಃಖ, ನಿರಾಶೆ, ಡೈವರ್ಸ್, ನಾನು ಬದುಕೋದೆ ವೇಸ್ಟ್, ಸತ್ತೋಗ್ಬೇಕು. ಇದೆಲ್ಲ ಯಾಕೆ ಹೇಳಿ? ಇದೆಲ್ಲ ಕತ್ತಲೆಗೆ ಸಂಬಂಧಪಟ್ಟ ಕಾರ್ಯ. ದೇವರ ವಾಕ್ಯ ಗೊತ್ತಿರುವ ಮನುಷ್ಯ ಯಾವತ್ತೂ ಕೂಡ ಅವನು ಯಾವತ್ತೂ ಸೋಲೋದಿಲ್ಲ, ಅವನು ಯಾವತ್ತೂ ಕೂಡ ನಿರಾಶೆಗೆ ಒಳಗಾಗೋದಿಲ್ಲ. ಯಾಕಂದ್ರೆ ನನ್ನೊಳಗಡೆ ಯೇಸು ಇದ್ದಾರೆ ಅಂತೇಳಿ ಅವನಿಗೆ ಬದುಕಲಿಕ್ಕಾಗತ್ತೆ. ಇವತ್ತು ಆ ರೀತಿ ನಿಮ್ಮ ಬದುಕಿದ್ರೆ ಗಾಡ್ ಬ್ಲೆಸ್ ಯು. ಇಲ್ಲ ಅಂದ್ರೆ ಇವತ್ತು ಯೇಸುವನ್ನು ನಮ್ಮ ಒಳಗಡೆ ಪಡ್ಕೊಳ್ಳೋಣ, ಆ ಯೇಸುವನ್ನು ನಮ್ಮೊಳಗಡೆ ಬರಮಾಡಿಕೊಳ್ಳೋಣ. ಯೇಸು ಹೇಳ್ತಿದ್ದಾರೆ, ನಿಮ್ಮದು ತಪ್ಪು ಅಭಿಪ್ರಾಯ. ಪವಿತ್ರ ಪುಸ್ತಕವನ್ನಾಗಲಿ ದೇವರ ವಾಕ್ಯವನ್ನಾಗಲಿ ನೀವು ಅರ್ಥ ಮಾಡಿಕೊಂಡಿಲ್ಲ. ಹಾಗಾಗಿ ವಶಾಯ ಹೇಳ್ತಾನೆ, ಏನು ಗೊತ್ತಾ? 4:6 ದೇವರ ಜ್ಞಾನವನ್ನ, ದೇವರ ವಾಕ್ಯದಲ್ಲಿರ್ತಕ್ಕಂಥ ಜ್ಞಾನವನ್ನ, ದೇವರ ವಾಕ್ಯದಲ್ಲಿರ್ತಕ್ಕಂಥ ಪ್ರೀತಿಯನ್ನ, ದೇವರ ವಾಕ್ಯದಲ್ಲಿರ್ತಕ್ಕಂಥ ಆನಂದವನ್ನ ನೀವು ಅರ್ಥ ಮಾಡಿಕೊಳ್ಳದೆ ಇರುವುದರಿಂದ ನಿಮ್ಮ ಜೀವನಗಳು ಹಾಳಾಗಿ ಹೋಗಿದೆ ಅಂತೇಳಿ ವಶಾಯನ ಮುಖಾಂತರ 4:6 ಪವಿತ್ರ ಪುಸ್ತಕ ಹೇಳುತ್ತೆ. ಯೇಸು ಹೇಳ್ತಾರೆ, ನಿಮ್ಮ ಜೀವನಗಳು ನಷ್ಟವಾಗಿರೋದು, ನಿಮ್ಮ ಕುಟುಂಬಗಳು ಹಾಳಾಗಿರೋದು, ನಿಮ್ಮ ವೈಯಕ್ತಿಕ ಜೀವನಗಳು ನಷ್ಟಪಟ್ಟು ಹೋಗಿರೋದು ಯಾಕೆಂದ್ರೆ ದೇವರ ವಾಕ್ಯದ ಜ್ಞಾನ ಇಲ್ಲದೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಲೋಕದ ಜ್ಞಾನ ತುಂಬ ಇದೆ ಪ್ರಿಯರೇ. ನಮಗೆ ಲೋಕದ ಜ್ಞಾನ ಯಾರು ಕಲಿಸ್ಬೇಕಾಗಿಲ್ಲ. ತುಂಬ ಜ್ಞಾನ ಇದೆ ಲೋಕದ ಜ್ಞಾನ. ಆದರೆ ನಮಗೆ ಕೊರತೆ ಯಾವ ಜ್ಞಾನ ಅಂದರೆ ದೇವರ ಜ್ಞಾನ, ಬೈಬಲ್ ಜ್ಞಾನ, ದೇವರ ವಾಕ್ಯದ ಜ್ಞಾನ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಯಾಕೆಂದ್ರೆ ದೇವರ ವಾಕ್ಯ ಸರಿಯಾಗಿ ನಾವು ಕಲ್ತ್ಕೊಂಡ್ರೆ, ದೇವರ ವಾಕ್ಯದಂತೆ ನಾವು ಜೀವಿಸ್ಲಿಕ್ಕೆ ಆರಂಭಿಸಿದ್ರೆ ಎಲ್ಲ ಸಂದರ್ಭಗಳಲ್ಲೂ ಏನೇ ಇದ್ರೂ ಇಲ್ಲ ಅಂದ್ರೂ ಆನಂದವಾಗಿ ಬದುಕಲಿಕ್ಕೆ ನಿಮಗಾಗತ್ತೆ. ಅದೇ ನಿಜವಾದ ಕ್ರಿಸ್ತೀಯ ಜೀವನ. ಅದರಿಂದನೇ ಬೈಬಲನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಬೇಕಾಗಿದ್ದೇನು ಗೊತ್ತಾ? ನಮ್ಮಲ್ಲಿ ಒಂದು ದಾಹ, ಒಂದು ಆಸೆ ಮತ್ತು ಪ್ರಯತ್ನ. ಅದಿದ್ರೆ ಖಂಡಿತವಾಗ್ಲೂ ನಿಮಗೆ ಯಾರು ಬೋಧನೆ ಮಾಡಬೇಕಾಗಿಲ್ಲ. ನಿಮ್ಮ ಹತ್ರ ಇರುವ ಬೈಬಲನ್ನು
ಸ್ವಲ್ಪ ಹೊಸ ಒಡಂಬಡಿಕೆಯನ್ನು ಚೆನ್ನಾಗಿ ತಿರುಗಿಸಿದ್ರೆ, ಒಂದೊಂದು ವಾಕ್ಯಗಳನ್ನು ಸ್ವಲ್ಪ ಧ್ಯಾನ ಮಾಡಿದರೆ ಪವಿತ್ರಾತ್ಮನ ಸಹಾಯದಿಂದ ಖಂಡಿತವಾಗಲೂ ನಿಮ್ಮ ಹೃದಯ ದೇವಾಲಯವಾಗುತ್ತೆ. ಅನೇಕರಿಗೆ ನೀವು ಒಂದು ಮಾರ್ಗವಾಗ್ತೀರಾ ಪ್ರಿಯ ಸಹೋದರ ಸಹೋದರಿ, ಪರಲೋಕಕ್ಕೆ. ಅದರಿಂದ ರೋಮನರಿಗೆ ಬರೆದ ಪತ್ರಿಕೆಯ 11ನೇ ಅಧ್ಯಾಯದ 36ನೇ ವಾಕ್ಯ ಒಂದು ಸ್ವಲ್ಪ ನಾವು ಧ್ಯಾನ ಮಾಡೋಣ. ತೆಗಿತೀರಾ? ಇದನ್ನು ಸ್ವಲ್ಪ ನೋಡಿ, ಆಮೇಲೆ ನಾವು ವಾಕ್ಯಕ್ಕೆ ಬರೋಣ. ಇದು ವಾಕ್ಯಗಳೇ, ಓದೋಣ. 11:36 ರೋಮ. ಸಮಸ್ತವೂ ಉಂಟಾಗುವುದು, ಕೇಳಿಸ್ಕೊಳ್ಳಿ, ಸಮಸ್ತವೂ ಉಂಟಾದದ್ದು ಅವರಿಂದಲೇ, ಮುಂದುವರಿಯುವುದು ಅವರ ಮುಖಾಂತರವೇ, ಮುಂದುವರಿಯುವುದು ಅವರ ಮುಖಾಂತರವೇ, ಇರುವುದು ಅವರಿಗೋಸ್ಕರವೇ, ಇರುವುದು ಅವರಿಗೋಸ್ಕರವೇ. ಆ ಪ್ರಭುವಿಗೆ ಯುಗಾಂತರಕ್ಕೂ ಸ್ತುತಿ ಸ್ತೋತ್ರ ಸಲ್ಲಲಿ. ಸೊ ಇಲ್ಲಿ ವಾಕ್ಯ ತುಂಬಾ ಚೆನ್ನಾಗಿ ನಾವು ಕೇಳಿಸ್ಕೋಬೇಕು, ಚೆನ್ನಾಗಿ ಇದನ್ನು ಅರ್ಥ ಮಾಡ್ಕೋಬೇಕು. ದೇವರ ವಾಕ್ಯ ತುಂಬಾ ಚೆನ್ನಾಗಿ ಇಲ್ಲಿ ನಮಗೆ ದೇವರು ವಿವರಿಸ್ತಾ ಇದ್ದಾರೆ. ಸಮಸ್ತವೂ ಉಂಟಾಗುವುದು ಅವರಿಂದಲೇ, ಮುಂದುವರಿಯುವುದು ಅವರ ಮುಖಾಂತರವೇ, ಇರುವುದು ಅವರಿಗೋಸ್ಕರವೇ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಸಮಸ್ತವನ್ನ ಉಂಟು ಮಾಡಿದ್ದು ದೇವರೇ, ಮುಂದುವರಿತಾ ಇರೋದು ದೇವರೇ, ಇರುವುದು ಕೂಡ ಯಾರಿಗೋಸ್ಕರವೇ? ಅಲೋ, ಯಾರಿಗೋಸ್ಕರ? ಅಲೋ, ಯಾರಿಗೋಸ್ಕರ? ಉಂಟು ಮಾಡಿದವರು ದೇವರೇ, ನಡೆಸ್ತಾ ಇರೋದು ಅವರೇ. ಉಂಟಾದವುಗಳಲ್ಲಿ ಇರುವುದೆಲ್ಲವೂ ಯಾರಿಗಾಗಿ? ಅವರಿಗಾಗಿ. ಈಗ ಉಂಟು ಮಾಡಿದವರಲ್ಲಿ ನಾನು ನೀವು ಇದೀವಾ? ಹಾಗಾದ್ರೆ ನಾನು ನೀವು ನನ್ನನ್ನು ನಿಮ್ಮನ್ನು ಉಂಟು ಮಾಡಿದ್ದು ಯಾರಿಗಾಗಿ? ಹೇಳಿ, ಯಾರಿಗಾಗಿ? ಯಾರಿಗಾಗಿ? ನಾನು ಯಾರಿಗಾಗಿ ಬದುಕ್ತಾ ಇದ್ದೀನಿ? ಹೌದಾ? ಯೋಚನೆ ಮಾಡಿ ಸ್ವಲ್ಪ. ನಿಜನಾ? ಉಂಟಾದದ್ದು ಅವರಿಂದ, ಇರುವುದು ಅವರಿಗಾಗಿ, ಮುಂದುವರಿಯುವುದು ಅವರಿಗಾಗಿ. ನಾವೆಲ್ಲ ಉಂಟಾಗಿದ್ದು ಅವರಿಂದಾನೆ, ಅವರಿಗಾಗಿನೇ. ಆದರೆ ಅವರಿಗಾಗಿ ನಾವು ಜೀವಿಸ್ತಾ ಇದ್ದೀವಿ ಅಂತ ಹೆಂಗೆ ಹೇಳ್ತೀರಾ ನೀವು? ಒಂದು ಸ್ವಲ್ಪ ನನಗೂ ಹೇಳಿ. ನಾನು ಜೀವಿಸ್ತಾ ಇರಲಿಲ್ಲ, ಈಗ ಜೀವಿಸ್ತಾ ಇದ್ದೀನಿ. ಸ್ವಲ್ಪ ಯೋಚನೆ ಮಾಡಿ. ಅವರಿಗಾಗಿ ಜೀವಿಸುವಾಗ, ಅವರೊಂದಿಗೆ ಜೀವಿಸುವಾಗ ದುಃಖ ಇರುತ್ತಾ? ಈಗ ದುಃಖ ಇದೆಯಾ? ಸುಮಾರು ಕುಟುಂಬಗಳಲ್ಲಿ ಬಂದು ಹೇಳ್ತಾರೆ, ಮನೇಲಿ ಸಮಾಧಾನ ಇಲ್ಲ ಬ್ರದರ್, ಮಕ್ಕಳು ಸರಿ ಇಲ್ಲ ಬ್ರದರ್, ಹೆಂಡತಿ ಸರಿ ಇಲ್ಲ ಬ್ರದರ್, ಗಂಡ ಸರಿ ಇಲ್ಲ ಬ್ರದರ್, ವಾತಾವರಣ ಮೋಸವಾಗಿದೆ, ಅಥವಾ ಎಲ್ಲ ಪರಿಸ್ಥಿತಿಗಳು ಚೆನ್ನಾಗಿದೆ ಆದರೆ ಕುಟುಂಬದಲ್ಲಿ ಸಾಲದ ಕೊರತೆ, ಹೇಗೆ ಬದುಕೋದು ಅಂತ ಗೊತ್ತಾಗ್ತಾ ಇಲ್ಲ. ಇದೆಲ್ಲ ಇದೆಯಾ? ಯೇಸುವಿನೊಂದಿಗಿದ್ರೆ ಇದೆಲ್ಲ ಇರುತ್ತೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಅದರ ಮಧ್ಯದಲ್ಲಿ ನೀವು ಯಾವತ್ತೂ ಕೊರತೆಗಳನ್ನು ಹೇಳಲಿಕ್ಕಾಗಲ್ಲ. ದೇವರ ಜೊತೆ ನೀವು ನಡಿಲಿಕ್ಕಾಗತ್ತೆ. ಇವತ್ತು ದಯವಿಟ್ಟು ಸ್ವಲ್ಪ ಧ್ಯಾನ ಮಾಡಿ ನೋಡಿ. ನಿಜವಾಗ್ಲೂ ನನ್ನೊಳಗಡೆ ಯೇಸು ಇದ್ದಾರೆ ಅನ್ನುವ ಸತ್ಯದ ಅರಿವು ನನಗಾದರೆ ನಾನು ಬದುಕೋದು ಅವರಿಗಾಗಿನೇ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಯಾರಿಗಾಗಿ? ಈಗ ಉದಾಹರಣೆಗೆ 18-19 ಆಯಿತು, ಮದುವೆ ಆಗ್ಬಿಟ್ವಿ. ಮದುವೆ ಆದಮೇಲೆ ಏನು ನಮ್ಮ ಜೀವನದ ಮುಂದೆ ಗುರಿ? ಮಕ್ಕಳು, ಹೌದಾ? ಈಗ ಮಕ್ಕಳನ್ನ ಓದಿ ಮುಗಿಸೋಷ್ಟರಲ್ಲಿ ಎಷ್ಟು ವರ್ಷ ಆಗತ್ತೆ? 20-25 ವರ್ಷ ಆಗತ್ತೆ. ಎಷ್ಟಾಯ್ತು ನಿಮ್ಗೆ ಅವಾಗ? 45 ವರ್ಷ ಆಯಿತು. ಆ ಟೈಮಲ್ಲಿ ಅವ್ರಿಗೆ ಮದುವೆ ಆದಮೇಲೆ ಅವ್ರಿಗೊಂದು ಮಗು ಸಿಗುತ್ತೆ. ಆ ಮಗುನ ಯಾರು ಸಾಕಬೇಕು? ಅವಾಗ ಎಷ್ಟು ವರ್ಷ ಆಗಿರುತ್ತೆ ನಿಮಗೆ? 55-60 ಆಗಿರುತ್ತೆ. ಈ 60 ವರ್ಷದಲ್ಲಿ ಯೇಸು ಜೊತೆ ಯಾವಾಗಿದ್ರಪ್ಪ ನೀವು? ಸ್ವಲ್ಪ ಹೇಳಿ. ಸಂಡೇ. ಕರೆಕ್ಟ್, ಅವ್ರು ಹೇಳಿದ್ದು ಸಂಡೇ ಕ್ರೈಸ್ತರಾಗಿ ಒಂದು ಬಾಯ್ ಹೇಳ್ಕೊಂಡು ಬದುಕ್ತಾ ಇದ್ದೀವಿ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಅರ್ಥ ಆಗ್ತಿದೆಯಾ? ಪ್ರಿಯ ಸಹೋದರ ಸಹೋದರಿ, ಅದಕ್ಕಾಗಿ ಉಂಟು ಮಾಡಿಲ್ಲ ದೇವರು. ನೀವು ಕುಟುಂಬ ಮಾಡ್ಕೋಬಾರ್ದು ಅಂತ ದೇವ್ರು ಹೇಳ್ತಾ ಇಲ್ಲ. ನೀವು ಮದುವೆ ಮಾಡ್ಕೋಬಾರ್ದು ಅಂತ ದೇವ್ರು ಹೇಳ್ತಾ ಇಲ್ಲ. ನೀವು ಕೆಲ್ಸಕ್ಕೆ ಹೋಗ್ಬಾರ್ದು ಅಂತ ದೇವ್ರು ಹೇಳ್ತಾ ಇಲ್ಲ. 365 ದಿವಸಗಳು ದೇವರು ನನ್ನಿಂದ ಬಯಸೋದೇನು ಗೊತ್ತಾ? ಮಗನೇ, ನೀನು ಎಲ್ಲೇ ಇರು, ಹೇಗೆ ಇರು, ನನ್ನ ಜೊತೆ ಇರು, ನನ್ನೊಂದಿಗಿರು. ಅದಕ್ಕಾಗಿ ನಾನು ಉಂಟು ಮಾಡಿದ್ದೀನಿ ನಿನ್ನನ್ನು, ಅದಕ್ಕಾಗಿ ನಾನು ನಿನ್ನನ್ನು ಸೃಷ್ಟಿ ಮಾಡಿದ್ದೀನಿ. ಪ್ರಿಯ ಸಹೋದರ ಸಹೋದರಿ, ದೇವರು ಈ ಲೋಕದಲ್ಲಿ ನಮ್ಮನ್ನು ಇಟ್ಟಿರೋದು ಯಾರಿಗಾಗಿ ಅಂದರೆ ಅವರಿಗಾಗಿ. ಇವತ್ತು ಯೋಚನೆ ಮಾಡಿ, ಅವರಿಗಾಗಿ ನಾವು ಬದುಕ್ತಾ ಇದ್ವಾ? ಬ್ರದರ್ ಯಾರೋ ಹೇಳಿದ್ರು ಗೊತ್ತಿಲ್ಲ, ಬರೀ ಭಾನುವಾರದ ಕ್ರೈಸ್ತರಾಗಿ ನಾವು ಬದುಕ್ತಾ ಇದ್ದೀವಿ. ಇದು ನೋಡಿದವ್ರಿಗೆ ಇವರು ಕ್ರಿಸ್ತರು ಅಂತ ಹೇಳಿ ಗುರುತಿಸ್ತಾರೆ.
ಪರಲೋಕ 5 ಪೈಸೆ ಗುರುತಿಸೋದಿಲ್ಲ. ಪರಲೋಕ ಗುರುತಿಸೋದೇನು ಗೊತ್ತಾ? ನಿನ್ನ ಒಳಗಡೆ ಯೇಸು ಇದ್ದಾರಾ ಇಲ್ವಾ, ನಿನ್ನ ಒಳಗಡೆ ಪವಿತ್ರಾತ್ಮರು ಇದ್ದಾರಾ ಇಲ್ವಾ, ಇದನ್ನು ತಂದೆ ದೇವರು ನೋಡ್ತಾರೆ, ಇದನ್ನು ಗುರುತಿಸ್ತಾರೆ. ಯಾರ ಒಳಗಡೆ ಯೇಸು ಇದ್ದಾರೆ, ಯಾರ ಒಳಗಡೆ ಪವಿತ್ರಾತ್ಮರಿದ್ದಾರೆ, ಅವರು ಸ್ವರ್ಗದ ಮಗನು ಮಗಳು ಅಂತೇಳಿ ಪರಲೋಕ ಗುರುತಿಸುತ್ತೆ. ಇಲ್ಲಾಂದ್ರೆ ಇಲ್ಲ, ಇಲ್ಲಾಂದ್ರೆ ಇಲ್ಲ. ಒಂದು ದಿವಸ ನಾನು ನಿಮಗಿಂತ ಮೋಸವಾಗಿದ್ದವನೇ. ಯಾವಾಗ ಈ ಸತ್ಯದ ಅರಿವನ್ನು ದೇವರು ಕೊಡಲಿಕ್ಕೆ ಅಥವಾ ಅದನ್ನು ಅನುಭವಿಸ್ಲಿಕ್ಕೆ ಅನುವು ಮಾಡಿಕೊಟ್ರು ಅವರ ಕೃಪೆಯಿಂದ, ನಿಜವಾಗ್ಲೂ ಅವರಿಗಾಗಿ ಸ್ವಲ್ಪನಾದರೂ ಜೀವಿಸ್ಲಿಕ್ಕಾಗ್ತದೆ. ಸ್ವಲ್ಪ 100ರಲ್ಲಿ 1 ಭಾಗ ಅಂತ ಇಟ್ಕೊಳ್ಳಿ ಸಾಕು. ಆ 1 ಭಾಗನಾದರೂ ಜೀವಿಸ್ಲಿಕ್ಕಾಗ್ತಾ ಇದೆ. ಪ್ರಿಯರೇ, ಪ್ರತಿಯೊಬ್ಬ ಕ್ರೈಸ್ತ ಮಗನ ಮಗಳ ಹೃದಯದಲ್ಲಿ ಯೇಸು ವಾಸ ಮಾಡಬೇಕು. ಪ್ರಿಯರೇ, ಯೇಸುವಿನೊಂದಿಗೆ ನಾವು ಜೀವಿಸಬೇಕು. ಆದ್ದರಿಂದನೇ ದೇವರ ವಾಕ್ಯ ಹೇಳಿದ್ದು, ನೀವು ಪವಿತ್ರ ಪುಸ್ತಕವನ್ನ ಅಥವಾ ದೇವರ ವಾಕ್ಯವನ್ನ ಅರ್ಥ ಮಾಡ್ಕೊಂಡಿಲ್ಲ. ಅರ್ಥ ಮಾಡಿಕೊಂಡಿದ್ದಿದ್ರೆ ನೀವು ದೇವರ ಮಕ್ಕಳಾಗಿ ಬದುಕ್ತಾ ಇದ್ರಿ. ದೇವರ ಮಕ್ಕಳಾಗಿ ದೇವರ ಅನ್ಯೋನ್ಯತೆಯಲ್ಲಿ ನಾವು ಜೀವಿಸ್ಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ವಿ. ಇವತ್ತು ಆಗ್ತಾ ಇಲ್ಲ. ಯಾಕೆಂದ್ರೆ ಆ ಸತ್ಯದ ಅರಿವು ನಮಗೆ ಇಲ್ಲ. ಆ ಸತ್ಯದ ಅರಿವು ಆಗಬೇಕು ನಮಗೆ. ಧ್ಯಾನ ಕೂಟಗಳು ಎಷ್ಟೋ ಮಾಡಿ ಹೋಗಿದ್ದೀವಿ ಪ್ರಿಯರೇ. ಧ್ಯಾನ ಕೂಟಗಳಿಂದ ಅಥವಾ ಬುದ್ಧಿಯಲ್ಲಿ ಕಲ್ತ್ಕೊಳ್ಳೋದ್ರಿಂದ ಯೇಸುವಿಗಾಗಿ ಜೀವಿಸ್ಲಿಕ್ಕಾಗಲ್ಲ. ಯೇಸು ನನ್ನ ಒಳಗಡೆ ಬಂದಾಗ ಅವರಿಗಾಗಿ ಬದುಕಲಿಕ್ಕಾಗತ್ತೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ, ಹಾಲೆಲೂಯಾ. ಆದ್ದರಿಂದ ಸ್ವಲ್ಪ ನಾವು ಧ್ಯಾನ ಮಾಡುವಾಗ ಒಂದೊಂದು ವಾಕ್ಯಗಳನ್ನು ಒಂದು ದಿವಸದಲ್ಲಿ ಇದೆಲ್ಲ ಆಗೋದಿಲ್ಲ. ನೀವು ಪದೇ ಪದೇ ನೀವು ನಿಮ್ಮ ಕೈಯಲ್ಲಿರುವಂಥ ಬೈಬಲನ್ನು ನೀವು ಪ್ರತಿದಿನ ನೀವು ಅದನ್ನು ಧ್ಯಾನಿಸುವಾಗ ಖಂಡಿತವಾಗಲೂ ದಿನೇ 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 ನಿಮ್ಮ ಒಳಗಡೆ ಇರತಕ್ಕಂಥ ಕತ್ತಲೆಯನ್ನು ದೂರ ಮಾಡಿ ನಿಮ್ಮ ಒಳಗಡೆ ಒಂದು ಬೆಳಕನ್ನು ಯೇಸು ತುಂಬಿಸ್ತಾರೆ. ಪವಿತ್ರಾತ್ಮರು ಖಂಡಿತ ಆ ಕಾರ್ಯವನ್ನು ಮಾಡ್ತಾರೆ. ಯಾವಾಗ ಅಂದರೆ ನೀವು ಪ್ರಯತ್ನಿಸಬೇಕು. ನೀವು ಪ್ರಯತ್ನ ಪಡೆದ ಏನು ಕೆಲಸನೂ ಆಗೋದಿಲ್ಲ. ನೀವು ಪ್ರಯತ್ನ ಪಡೆದ ಯಾವ ಕಾರ್ಯನೂ ಆಗೋದಿಲ್ಲ ಪ್ರಿಯರೇ. ಆದ್ದರಿಂದಲೇ ಯೇಸು ಸ್ವಾಮಿ 8ನೇ ಅಧ್ಯಾಯದಲ್ಲಿ ನಾವು ಓದ್ತೇವೆ. ಯೋಹಾನನ ಶುಭ ಸಂದೇಶದಲ್ಲಿ 8ನೇ ಅಧ್ಯಾಯದಲ್ಲಿ 12ನೇ ವಾಕ್ಯವನ್ನು ಸ್ವಲ್ಪ ಓದ್ತೀರಾ? 8:12. ಬಳಿಕ ಯೇಸು ಸ್ವಾಮಿ ಜನರನ್ನು ಮತ್ತೊಮ್ಮೆ ಕಂಡು ಹೀಗೆಂದರು. ಬಳಿಕ ಯೇಸು ಸ್ವಾಮಿ ಜನರನ್ನು ಮತ್ತೊಮ್ಮೆ ಕಂಡು ಹೀಗೆಂದರು, ನಾನೇ ಜಗಜ್ಯೋತಿ, ನಾನೇ ಜಗದ ಜ್ಯೋತಿ. ನನ್ನನ್ನು ಹಿಂಬಾಲಿಸುವವನು ಕತ್ತಲಲ್ಲಿ ನಡೆಯುವುದಿಲ್ಲ, ಕತ್ತಲಲ್ಲಿ ನಡೆಯುವುದಿಲ್ಲ. ಜೀವದಾಯಕ ಜ್ಯೋತಿ ಅವನಲ್ಲಿರುತ್ತದೆ, ಜೀವದಾಯಕ ಜ್ಯೋತಿ ಅವನಲ್ಲಿರುತ್ತದೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ನಾನೇ ಜಗದ ಜ್ಯೋತಿ, ನನ್ನನ್ನು ಹಿಂಬಾಲಿಸುವವನು ಏನಾಗೋದಿಲ್ಲ ಅಂತೆ, ಕತ್ತಲಲ್ಲಿ ನಾನು ಹೇಳ್ತಾ ಇರೋದು 7 ಗಂಟೆ ಆದಮೇಲೆ ಆಗತ್ತಲ್ಲ ಕತ್ತಲೆ, ಅದ್ಯಾವುದು ಅಲ್ಲ. ಕತ್ತಲೆ ಅಂದರೆ ದೇವರಿಂದ ಬೇರ್ಪಟ್ಟು ಜೀವಿಸುವ ಜೀವನ. ಈ ಜೀವಿತವನ್ನು ನಾನು ಜೀವಿಸೋದಿಲ್ಲ ಅಂತೆ. ಅದಕ್ಕೆ ದೇವರು ಹೇಳ್ತಿದ್ದಾರೆ, ನಾನೇ ಜಗಜ್ಯೋತಿ, ನನ್ನನ್ನು ಹಿಂಬಾಲಿಸುವವನು ಕತ್ತಲಲ್ಲಿ ನಡೆಯುವುದಿಲ್ಲ, ಜೀವದಾಯಕ ಜ್ಯೋತಿ ಅವನಲ್ಲಿ ಇರ್ತದೆ. ಹಾಲೆಲೂಯಾ, ಹಾಲೆಲೂಯಾ. ಸ್ವಲ್ಪ ಧ್ಯಾನ ಮಾಡಿ ನೋಡೋಣ. ಆದಿಕಾಂಡದಲ್ಲಿ ದೇವರು 5 ದಿವಸಗಳ ಕಾಲ ಎಲ್ಲವನ್ನು ಉಂಟು ಮಾಡಿ 6ನೇ ದಿವಸ ಅವರ ಹೋಲಿಕೆಯಲ್ಲಿ ಆದಾಮನನ್ನು ಅವಳನ್ನು ಉಂಟು ಮಾಡಿದರು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ಅವರು ಉಂಟು ಮಾಡಿದಾಗ ಬರೀ ಮಣ್ಣಾಗಿತ್ತು, ಒಂದು ಗೊಂಬೆ ಆಗಿತ್ತು ಅಷ್ಟೇ. ಆದರೆ ಆ ಒಂದು ಗೊಂಬೆಗೆ, ಆದಾಮನಿಗೆ ಯೇಸು ಅಥವಾ ಸರ್ವೇಶ್ವರ ಸ್ವಾಮಿ ಅವನ ಮೂಗಿನಲ್ಲಿ ಉಸಿರನ್ನು ಊದಿ ಆ ಒಂದು ಬೆಳಕನ್ನು ಅಥವಾ ಅವನ ಜೀವವನ್ನು ಅವನೊಳಗೆ ತುಂಬಿಸಿದಾಗ ಅವನು ಜೀವಕ್ಕೆ ಬಂದ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ಈಗ ಮಣ್ಣಿನ ಆ ಮುದ್ದೆಯಲ್ಲಿ ಯಾರು ಜೀವ ಒಳಗಡೆ ಹೋಯಿತು? ಯಾರ ಜೀವ? ಸೊ ಯೇಸುವಿನ ಜೀವ, ಓಕೆನಾ? ಆ ಯೇಸುವಿನ ಉಸಿರು ಅಥವಾ ಸರ್ವೇಶ್ವರ ಸ್ವಾಮಿಯ ಉಸಿರನ್ನು ಊದಿದ್ರು, ಆಗ ಅವನು ಜೀವಕ್ಕೆ ಬಂದ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ಸೊ ಈಗ ಅವನಿಗೆ ಹೇಳಿದ್ರು, ಈ ತೋಟ ನಿಂದೇನಪ್ಪ, ಎಲ್ಲ ವಿವರಣೆ ಮಾಡ್ಲಿಕ್ಕೆ ಟೈಮ್ ಇಲ್ಲ, ಈ ತೋಟ ನಿಂದೇನೆ, ಏದೇನು ತೋಟ, ಇದರಲ್ಲಿ ನೀನು ಚೆನ್ನಾಗಿರು, ಎಲ್ಲವನ್ನ ನೀನೇ ಅನುಭವಿಸು. ಆದರೆ ತೋಟದ ಮಧ್ಯದಲ್ಲಿರುವ 2 ಮರಗಳನ್ನು ಸರಿಯಾಗಿ ನೋಡ್ಕೋ. ಒಂದು ಒಳಿತಿನ ಮರ, ಇನ್ನೊಂದು ಕೆಡುಕಿನ ಮರ. ಈ ಒಳಿತಿನ ಮರವನ್ನು ಒಳಿತಿನ ಮರವನ್ನು ನೋಡ್ಕೋ, ಕೆಡುಕಿನ ಮರವನ್ನು ನೋಡ್ಕೋ. ಈ ಕೆಡುಕಿನ ಮರದ ಹಣ್ಣನ್ನು ಮಾತ್ರ ನೀನೇನು ಮಾಡಬೇಡ, ಮುಟ್ಲೂಬಾರ್ದು, ತಿನ್ಲೂಬಾರ್ದು. ಹಾಲೆಲೂಯಾ, ಹಾಲೆಲೂಯಾ. ಸೊ ಈಗ ಒಂದು ದಿವಸ
ಅವಳ ಒಂದು ವಂಚನೆಯ ಮೂಲಕವಾಗಿ ಅವಳು ತಿಂದ್ಲು, ಆದಾಮನಿಗೂ ಕೊಟ್ಲು. ಈಗ ಇವರಿಬ್ಬರು ಕೂಡ ತಿನ್ನಬಾರದು ಹಣ್ಣನ್ನ ತಿಂದ್ರು. ದೇವರು ಹೇಳಿದ ಹಾಗೆ ಆ ಮರದ ಹಣ್ಣನ್ನ ತಿಂದಾಗ ನೀನೇನಾಗ್ತೀಯಾ? ಸತ್ತು ಹೋಗುವೆ. ಏನಾಗುವೆ? ಸೊ ಹಣ್ಣು ತಿಂದಾಗಲ್ಲ ಸತ್ತೋಗಿದ್ದು, ದೇವರ ವಾಕ್ಯವನ್ನ ಯಾವಾಗ ಅವರು ಮೀರಿದ್ರೋ ಆವಾಗಲೇ ಅವರು ಏನಾದ್ರು ಸತ್ತು ಹೋದ್ರು. ಸತ್ತೋಗಿದ್ದು ಬಾಡಿ ಅಲ್ಲ, ಆತ್ಮದಲ್ಲಿ. ಈ ಆತ್ಮದಲ್ಲಿ ಯಾರು ಸತ್ತೋಗಿರ್ತಾರೋ ಅದೇ ಕತ್ಲೆ. ಆತ್ಮದಲ್ಲಿ ಯಾರೆಲ್ಲ ಸತ್ತೋಗಿದ್ದಾರೋ ಅದೇ ಕತ್ತಲೆಯ ಜೀವನ. ಅಂತ ಕತ್ತಲೆಯಿಂದ ಹೊರಗಡೆ ಬರಬೇಕಾದ್ರೆ ನನ್ನ ಒಳಗಡೆ ಜೀವ ಬೇಕೀಗ. ಆ ಜೀವ ಬೇಕಾದ್ರೆ ಆ ಜೀವ ಕೊಡ್ಲಿಕ್ಕಾಗೋದು ಒಬ್ರಿಗೇನೆ, ಯೇಸುವಿಗೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಈ ಏದೇನ್ ತೋಟದಲ್ಲಿ ಈ ಜೀವವನ್ನು ಕಳ್ಕೊಂಡ್ರು ಯಾರು? ಆದಾಮನು ಅವ್ವಳು. ಈ ಜೀವವನ್ನು ಕಳ್ಕೊಂಡು ಶರೀರದಲ್ಲಿ ಬದುಕಿದ್ರು. ಶರೀರದಲ್ಲಿ ಬದುಕ್ತಾ ಅನೇಕ ಸಂತತಿಗಳು ಇವರ ಮುಖಾಂತರ ಬಂತು. ಆ ಸಂತತಿಗಳವರೇ ನಾನು ಮತ್ತು ನೀವು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಾಲೆಲೂಯ, 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 ಹಾಲೆಲೂಯ. ನೋಡಿ, ಆದಾಮನು ಈ ಹಣ್ಣನ್ನ ತಿನ್ನುವ ಮೊದಲು ಹೃದಯದಲ್ಲಿ ಆನಂದ ಇತ್ತಾ? ಏನಾದರೂ ಹೇಳಿ. ಸಮಾಧಾನ ಇತ್ತಾ? ನೆಮ್ಮದಿ ಇತ್ತಾ? ಟೆನ್ಷನ್ ಇತ್ತಾ? ದುಃಖ ಇತ್ತಾ? ರೋಗ ಇತ್ತಾ? ಬಾಧೆ ಇತ್ತಾ? ಈಗ ಈ ಒಳಗಡೆ ಇದ್ದಂಥ ಯೇಸುವನ್ನ, ಆ ಉಸಿರು ಯೇಸು ಅಂತಾನೆ ಹೇಳೋಣ, ಆ ಯೇಸುವನ್ನ ಕಳ್ಕೊಂಡ್ಮೇಲೆ ಕತ್ತಲೆ ಬಂತಾ? ಭಯ ಬಂತಾ? ಏನು ಮಾಡೋದು ಅಂತ ಯೋಚನೆ ಬಂತಾ? ಎಲ್ಲ ಸ್ಟಾರ್ಟ್ ಆಗಿದ್ದು ಯಾರನ್ನ ಬಿಟ್ಟ ಮೇಲೆ? ಸೊ ಇದೆಲ್ಲ ಇವತ್ತು ನಮ್ಮಲ್ಲಿ ಇದೆಯಾ? ಹಾಗಾದ್ರೆ ಯಾರಿಲ್ಲ ಅಂತ ಅರ್ಥ? ಯೇಸು ಇಲ್ಲ. ಯೇಸು ಇಲ್ಲಿರ್ಬೋದು, ಇಲ್ಲಿಲ್ಲ. ಇಲ್ಲಿಗೆ ಯಾವಾಗ ಯೇಸು ಬರ್ತಾರೋ ನಿಮ್ಮ ಜೀವಿತಗಳು ಬದಲಾಗ್ತದೆ. ನಿಮ್ಮ ಜೀವಿತಗಳಲ್ಲಿ ಬೆಳಕನ್ನು ನೋಡ್ಲಿಕ್ಕಾಗತ್ತೆ. ದಯವಿಟ್ಟು ಯಾವ ರೀತಿಯ ಬೋಧನೆಗಳನ್ನು ಆಲಿಸಿ ವಂಚನೆಗೆ ಒಳಗಾಗಬೇಡಿ. ಪ್ರಿಯ ಸಹೋದರ ಸಹೋದರಿ, ಒಂದೇ ಒಂದು ಬೋಧನೆ ಏನು ಗೊತ್ತಾ? ಆಕಾಶದ ಕೆಳಗೆ ಭೂಮಿಯ ಮೇಲೆ ಒಂದು ಮನುಷ್ಯನ ಆತ್ಮದಲ್ಲಿ ಬೆಳಕನ್ನು ಕೊಡಲಿಕ್ಕೆ ಒಬ್ಬರಿಗೆ ಮಾತ್ರ ಸಾಧ್ಯ, ಅದೇ ಯೇಸು ಸ್ವಾಮಿ. ಹಾಲೆಲೂಯ. ಬೇರೆ ಯಾರಿಗೂ ಆಗೋದಿಲ್ಲ. ಅದಕ್ಕೇನೆ ಈ ಕತ್ತಲೆಯಲ್ಲಿ ಬದುಕುತ್ತಿದ್ದ ಎಲ್ಲ ಜನಾಂಗಗಳನ್ನ ದೇವರು ನೋಡಿದ್ರು. ಎಲ್ಲರೂ ಕೂಡ ಆತ್ಮದಲ್ಲಿ ಸತ್ತವರಾಗಿ ಬದುಕ್ತಾ ಇದ್ದಾರೆ. ಯಾರಲ್ಲಿ ಬೆಳಕಿಲ್ಲದ ಕಾರಣ ಸ್ವಾರ್ಥ, ಕೋಪ, ದ್ವೇಷ, ಅಸೂಯೆ, ಮತ್ಸರ, ಪರದೂಷಣೆ ಎಲ್ಲ ತುಂಬಿ ಹೋಗಿದ ಮನುಷ್ಯನಲ್ಲಿ. ಈ ರೀತಿ ಬದುಕು ದೇವರಿಗಿಷ್ಟವಿಲ್ಲ. ದೇವರಿಗೆ ಒಂದು ಪರಿಶುದ್ಧವಾದ ಬದುಕು ಇಷ್ಟ, ಒಂದು ಸ್ವತಂತ್ರದ ಬದುಕಿಷ್ಟ. ಇದು ಯಾರಲ್ಲೂ ಕಾಣ್ತಾ ಇಲ್ಲ. ನೋಡಿದ್ರು 1000 ವರ್ಷ, 2000 ವರ್ಷ, 3000 ವರ್ಷ, 4000 ವರ್ಷ ಆಯಿತು, ಮನುಷ್ಯ ಹಂಗೆ ಇದ್ದಾನೆ. ಕೊನೆಗೆ ತೀರ್ಮಾನ ಮಾಡಿದ್ರು, ಏನಂತ ಗೊತ್ತಾ? ನನ್ನ ಮಗನಾದ ಯೇಸುವನ್ನ ಮನುಷ್ಯನಾಗಿ ಭೂಮಿಗೆ ಕಳಿಸ್ಕೊಡ್ತೇನೆ. ಹಾಲೆಲೂಯ, 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 ಹಾಲೆಲೂಯ. ನನ್ನ ಮಗನಾದ ಯೇಸುವನ್ನ ಭೂಮಿಗೆ ಮನುಷ್ಯನಾಗಿ ಕಳಿಸ್ಕೊಡ್ತೇನೆ. ಕಳಿಸ್ಕೊಟ್ಟು ಏನು ಮಾಡ್ತೇನೆ ಅಂದರೆ, ಯಾರೆಲ್ಲ ಆತ್ಮದಲ್ಲಿ ಸತ್ತೋಗಿದ್ದಾರೋ, ಯಾರೆಲ್ಲ ಆತ್ಮದಲ್ಲಿ ಕತ್ತಲೆಯಲ್ಲಿ ಬದುಕ್ತಾ ಇದ್ದಾರೋ ಅವರೆಲ್ಲರಿಗೆ ಜೀವವಾಗಿ, ಅವರೆಲ್ಲರಿಗೆ ಬೆಳಕಾಗಿ ನನ್ನ ಮಗನನ್ನ ಅವರ ಹೃದಯದಲ್ಲಿ ನಾನು ತುಂಬಿಸ್ತೇನೆ ಅಂತೇಳಿ ಒಂದು ತೀರ್ಮಾನ ಮಾಡಿ ಅವರೇನು ಮಾಡಿದ್ರು? ಯೇಸುವನ್ನ ಭೂಮಿಗೆ ಮನುಷ್ಯನಾಗಿ ಕಳಿಸ್ಕೊಟ್ರು. ಹಾಲೆಲೂಯ, ಹಾಲೆಲೂಯ. ಏನಾಗಿ ಕಳಿಸ್ಕೊಟ್ರು? ಮನುಷ್ಯನಾಗಿ ಕಳಿಸ್ಕೊಟ್ರು. ಪ್ರಿಯ ಸಹೋದರ ಸಹೋದರಿ, ಆ ಮನುಷ್ಯನಾಗಿ ಬಂದ ಯೇಸುವೆ ಹೇಳಿದ್ದು ಈ ವಾಕ್ಯವನ್ನ, ಜಗಜ್ಯೋತಿ ನಾನೇ, ನನ್ನನ್ನು ಹಿಂಬಾಲಿಸುವವನು ಅಥವಾ ನನ್ನನ್ನ ಹೃದಯದಲ್ಲಿ ಪಡ್ಕೊಂಡವನು ಕತ್ತಲೆಯಲ್ಲಿ ಇರೋದಿಲ್ಲ. ಕತ್ತಲೆ ಅಂದ್ರೆ ಅವನಿಗಾಗೋದಿಲ್ಲ. ಕಳ್ತನ ಮಾಡೋದು ಯಾವಾಗ ಹೇಳಿ? ಯಾವಾಗ? ಬೆಳಕಾಗಲ್ಲ ಅವರಿಗೆ, ನೋಡ್ಬಿಡ್ತಾರಲ್ವಾ? ಅನೇಕ ಕಾರ್ಯಗಳು ಕತ್ತಲೆಯಲ್ಲಿ ಆಗ್ತದೆ. ಯಾಕೆ ಹೇಳಿ? ಯಾರಾದ್ರೂ ನೋಡ್ತಾರಂತೇಳಿ. ಅದೇ ಪ್ರಕಾರ ನಿನ್ನ ಒಳಗಡೆ ಬೆಳಕಿದ್ರೆ ನಿನಗೆ ಎಲ್ಲ ಟೈಮು ಒಂದೇ. ನಿನಗೆ ಟೆನ್ಷನ್ ಇರೋದಿಲ್ಲ, ನಿನಗೆ ಸಮಸ್ಯೆ ಇರೋದಿಲ್ಲ. ನಿನ್ನಲ್ಲಿ ಏನೇ ಸಮಸ್ಯೆ ಇದ್ರೂ ಕೂಡ ನೀನು ಅದನ್ನು ನೋಡಿ ಭಯಪಡೋದಿಲ್ಲ. ಯಾಕಂದರೆ ನಿನ್ನ ಒಳಗಡೆ ಆ ಕತ್ತಲೆಯನ್ನು ಓಡಿಸುವಂಥ ಯೇಸು ಇದ್ದಾರೆ. ಆ ಸಮಸ್ಯೆಗಳನ್ನು ದೂರ ಮಾಡುವಂಥ ಸರ್ವಶಕ್ತನಾದ ದೇವರು ನಿನ್ನ ಒಳಗಡೆ ಜೀವಿಸ್ತಾ ಇದ್ದಾರೆ. ಅದಕ್ಕೆ ನೀನು ಭಯ ಪಡೋದಿಲ್ಲ. ಇವತ್ತೆಲ್ಲಕ್ಕೂ ಭಯ ನಮಗೆ.
ಎಲ್ಲದಕ್ಕೂ ಭಯ ನಮಗೆ. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿ, ಸ್ವಲ್ಪ ನಾವು ನೋಡೋಣ, ಟೈಮ್ ಇಲ್ಲ, ಸ್ವಲ್ಪ ನೋಡೋಣ. ಆ ಯೋಹನನ ಶುಭ ಸಂದೇಶ ಅಧ್ಯಾಯ 1 4ನೇ ವಾಕ್ಯದಿಂದ ಓದ್ತೀರಾ? ಆ ದಿವ್ಯವಾಣಿಯಲ್ಲಿ ಆ ದಿವ್ಯವಾಣಿ ಬೇರೆ ಯಾರು ಅಲ್ಲ, ಯೇಸುನೇ. ಆ ದಿವ್ಯವಾಣಿಯಲ್ಲಿ ಸಜ್ಜೀವವಿತ್ತು, ಆ ಜೀವವೇ ಮಾನವ ಜನಾಂಗದ ಜ್ಯೋತಿಯಾಗಿತ್ತು. ಆ ಜ್ಯೋತಿ ಕತ್ತಲಲ್ಲಿ ಪ್ರಕಾಶಿಸುತ್ತದೆ. ಜೋರಗಳಿ, ಆ ಜ್ಯೋತಿ ಕತ್ತಲಲ್ಲಿ ಪ್ರಕಾಶಿಸುತ್ತದೆ. ನಿಮ್ಮ ಒಳಗಡೆ ಕತ್ತಲೆ ಇದ್ರೆ, ನಿಮ್ಮ ಒಳಗಡೆ ಯೇಸು ಬಂದ್ರೆ, ಆ ಕತ್ತಲೆ ಏನಾಗತ್ತೆ? ಕತ್ತಲೆ ಪ್ರಕಾಶಿಸ್ತದ? ಅಯ್ಯೋ ದೇವ್ರೆ, ಆ ಕತ್ತಲೆ ಹೋಗುತ್ತೆ. ಅಲ್ಲಿ ಬೆಳಕು ಪ್ರವೇಶವಾದಾಗ ಕತ್ತಲೆ ದೂರವಾಗುತ್ತೆ. ಅಲ್ಲಿ ಬೆಳಕಿನ ರಾಜ್ಯ ಉಂಟಾಗುತ್ತೆ, ಯೇಸುವಿನ ರಾಜ್ಯ ಉಂಟಾಗುತ್ತೆ, ಕತ್ತಲೆ ಇರೋದಿಲ್ಲ. ಸೊ ಇಲ್ಲಿ ವಾಕ್ಯ ಹೇಳುತ್ತೆ, ಆ ಜ್ಯೋತಿ ಕತ್ತಲಲ್ಲಿ ಪ್ರಕಾಶಿಸ್ತದೆ. ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಹೃದಯದಲ್ಲಿ ಕತ್ತಲೆಗೆ ಸಂಬಂಧಪಟ್ಟ ಯಾವುದೇ ಆಗಿರಲಿ, ಅದನ್ನು ಹೋಗ್ಲಾಡಿಸ್ಲಿಕ್ಕೆ ನಿಮಗಾಗೋದಿಲ್ಲ, ಯಾವ ಮನುಷ್ಯನಿಗಾಗೋದಿಲ್ಲ, ಒಬ್ಬರಿಗೆ ಆಗೋದು ಯೇಸುವಿಗೆ. ಅದಕ್ಕೆ ನೀವೇನು ಮಾಡಬೇಕು ಅಂದರೆ, ಆ ವಾಕ್ಯಗಳನ್ನು ಕೇಳಿಸ್ಕೊಳ್ಳುವಾಗ ಯೇಸು ವಾಕ್ಯವಾಗಿದ್ದಾರೆ, ವಾಕ್ಯವಾದ ಯೇಸುವನ್ನು ನಾನು ನಂಬ್ತೇನೆ ಅಂತೇಳಿ ವಿಶ್ವಾಸಿಸುವಾಗ, ಆ ವಾಕ್ಯ ನಿಮ್ಮ ಒಳಗಡೆ ಬಂದಾಗ ನೀವೇನು ಓಡಿಸೋದು ಬೇಡ, ಕತ್ತಲೆ ತಾನಾಗಿ ಹೋಗುತ್ತೆ. ಕತ್ತಲೆ ಓಡಿಸಕ್ಕೆ ನಿಮ್ಗೆ ಆಗಲ್ಲ, ನನಗೂ ಆಗಲ್ಲ. ಕತ್ತಲೆನ ಹೋಗ್ಲಾಡಿಸ್ಲಿಕ್ಕೆ ಆಗೋದೊಬ್ಬರಿಗೇನೆ, ಯೇಸುನ ಬರಮಾಡ್ಕೊಳ್ಳಿ, ಕತ್ತಲೆ ಹೋಗುತ್ತೆ. ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಆ ಜ್ಯೋತಿ ಕತ್ತಲಲ್ಲಿ ಪ್ರಕಾಶಿಸುತ್ತದೆ, ಕತ್ತಲಿಗಾದರೂ ಅದನ್ನ ನಿಗ್ರಹಿಸಲು, ಬೆಳಕನ್ನ ಕತ್ತಲೆಗೆ ನಿಗ್ರಹಿಸಲು ಆಗೋದಿಲ್ಲ. ನಿಮ್ಮಲ್ಲಿರುವ ಆ ಯೇಸು ಎಂಬ ಬೆಳಕನ್ನ ಎದುರಿಸ್ಲಿಕ್ಕೆ ಸೈತಾನನಿಗಾಗೋದಿಲ್ಲ. ಇವತ್ತು ಸುಮಾರು ಜನ ಏನು ಹೇಳ್ತಾರೆ ಗೊತ್ತಾ? ಬ್ರದರ್ ಬನ್ನಿ ನಮ್ಮ ಮನೆಗೆ, ಏನು ರಾತ್ರಿ ಮಲ್ಕೊಂಡಾಗ ಏನೋ ಕಾಣಿಸ್ತಾ ಇದೆ ಬ್ರದರ್. ಕ್ರೈಸ್ತರಲ್ವ ನೀವು? ನಿಮ್ಮೊಳಗಡೆ ಬೆಳಕಿದ್ರೆ ಕತ್ಲೆ ಹೆಂಗ್ ಬಂತು? ಬರೀ ದೆವ್ವಗಳೇ ಬ್ರದರ್ ಕನಸಲ್ಲಿ. ಯಾಕೆ ಬಂತು? ನಿಮ್ಮ ತಲೆ ಒಳಗಡೆ ಅದೇ ಇದೆ, ಅದಕ್ಕೆ ಬಂತು. ನಿಮ್ಮ ಒಳಗಡೆ ಬೆಳಕಿದ್ರೆ ಕತ್ಲೆ ಬರೋದಿಲ್ಲ. ನಿಮ್ಮ ಒಳಗಡೆ ಬೆಳಕಿದ್ರೆ ಸೈತಾನ ಪ್ರವೇಶ ಮಾಡೋದಿಲ್ಲ. ಒಂದು ಹಾವನ್ನು ನೀವು ಹಾಕಿ ನೋಡಿ, ಬೆಂಕಿ ಇರುವಾಗ ಏನಾಗುತ್ತೆ? ಸುಟ್ಟೋಗುತ್ತಾ? ಹತ್ರ ಬಂದ್ರೆ ತಾನೆ ಸುಡಕ್ಕೆ, ಓಡೋಗ್ಬಿಡುತ್ತೆ ಅದು. ಬೆಂಕಿ ಹಾಕಿ, ಸುತ್ತಲೂ ಬೆಂಕಿ ಹಾಕಿ, ಸೆಂಟ್ರಲ್ ಒಂದು ಹಾವನ್ನು ಬಿಡಿ, ಒದ್ದಾಟ ನೋಡಿ ಅದನ್ನ. ಅಥವಾ ಬೆಂಕಿ ಹಾಕಿ ಆಚೆಯಿಂದ ಒಂದು ಹಾವನ್ನು ಬಿಡಿ, ಬೆಂಕಿ ಹತ್ರ ಬರೋದಿಲ್ಲ, ಅದು ಓಡೋಗುತ್ತೆ. ನಿನ್ನ ಒಳಗಡೆ ಪವಿತ್ರಾತ್ಮನ ಬೆಂಕಿ, ಯೇಸು ಎಂಬ ವಾಕ್ಯದ ಬೆಳಕು ನಿನ್ನ ಒಳಗಡೆ ಇರುವಾಗ ಕತ್ಲೆ ಬರೋದಿಲ್ಲ ಅಲ್ಲಿ. ಇವತ್ತು ಮ್ಯಾಕ್ಸಿಮಮ್ ನಾವು ಕತ್ಲೆಲ್ಲೇ ಬದುಕ್ತಾ ಇದ್ದೀವಿ, ನಮ್ಗೆ ಗೊತ್ತಾಗ್ತಾ ಇಲ್ಲ, ನಮ್ಗೆ ಅರ್ಥ ಆಗ್ತಾ ಇಲ್ಲ. ಒಳಗಡೆ ಬೆಳಕು ಬಂದಾಗ ನಿಮ್ಗೆ ಅರ್ಥ ಆಗುತ್ತೆ ಯಾವುದು ಸರಿ, ಯಾವುದು ಸರಿ ಇಲ್ಲ. ಒಳಗಡೆ ಬೆಳಕಿಲ್ಲದ ಕಾರಣ ನಾವು ಇದ್ದೀವಿ ಅಂತ ತಿಳ್ಕೊಂಡು, ಇದೇ ಬೆಳಕಂತ ತಿಳ್ಕೊಂಡು ಬದುಕ್ತಾ ಇದ್ದೀವಿ. ದೇವರ ವಾಕ್ಯ ಹೇಳುತ್ತೆ, ಕತ್ತಲಿಗಾದರೂ ಅದನ್ನು ನಿಗ್ರಹಿಸಲು ಆಗಲಿಲ್ಲ. ಇವತ್ತು ಕತ್ತಲೆ ಎಂಬ ಆ ಕಾರ್ಯ ನಮ್ಮಲ್ಲಿದೆ, ಸೈತಾನನ ಕಾರ್ಯಗಳು ನಮ್ಮಲ್ಲಿದೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ. ಸೊ ಕತ್ತಲೆ ನಮ್ಮಲ್ಲಿರುವಾಗ ಭಯ ಇದ್ದೇ ಇರುತ್ತೆ, ಕತ್ತಲೆ ನಿಮ್ಮಲ್ಲಿದ್ದಾಗ ಟೆನ್ಷನ್ ಇದ್ದೇ ಇರುತ್ತೆ, ಕತ್ತಲೆ ನಮ್ಮಲ್ಲಿದ್ದಾಗ ನಾಳೆ ದಿನ ಚಿಂತೆ ಇದ್ದೇ ಇರುತ್ತೆ, ಕತ್ತಲೆ ನಮ್ಮಲ್ಲಿದ್ದಾಗ ನಮ್ಮ ಭವಿಷ್ಯ ಏನು ಅನ್ನುವ ಕ್ವಶನ್ ಇದ್ದೇ ಇರುತ್ತೆ. ಯೇಸು ನಮ್ಮ ಒಳಗಡೆ ಇದ್ರೆ ಏನು ಹೇಳ್ತೀರಾ ಗೊತ್ತಾ? ಇವತ್ತಿನ ಪಾಡು ಇವತ್ತೇ ಸಾಕು, ನಾಳೆದನ್ನ ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಕತ್ತಲೆ ಸೈತಾನನ ಕಾರ್ಯಗಳು ಪ್ರಿಯರೇ, ಅವನ ಕ್ರಿಯೆಗಳು ನಡೀತಾನೆ ಇರ್ತದೆ. ಆದ್ದರಿಂದ ಇನ್ನೊಂದು ವಾಕ್ಯವನ್ನು ನೋಡೋಣ. 4ನೇ ಅಧ್ಯಾಯ ಯೋಹಾನನ ಮೊದಲ ಪತ್ರಿಕೆ, 4ನೇ ಅಧ್ಯಾಯ ಯೋಹಾನನ ಮೊದಲ ಪತ್ರಿಕೆ 18ನೇ ವಾಕ್ಯದಿಂದ ಸ್ವಲ್ಪ ಓದ್ತೀರಾ? ಪ್ರೀತಿ ಇರುವಲ್ಲಿ ಭೀತಿ ಇರುವುದಿಲ್ಲ. ನೋಡಿ, ಪ್ರೀತಿ ಇರುವಲ್ಲಿ, ಒಂದ್ಸರಿ ನನ್ನ ಜೊತೆ ಕೈ ಮೇಲೆ ಮಾಡಿ ಹೇಳಿ, ಪ್ರೀತಿ ಇರುವಲ್ಲಿ ಭೀತಿ ಇರುವುದಿಲ್ಲ. ಜೋರಾಗಿ, ಪ್ರೀತಿ ಇರುವಲ್ಲಿ ಭೀತಿ ಇರುವುದಿಲ್ಲ. ಬೆಳಕಿರುವಲ್ಲಿ ಕತ್ತಲೆ ಇರುವುದಿಲ್ಲ. ನೋಡಿ, ಯೇಸು ಹೇಳ್ತಾರೆ, ಪ್ರೀತಿ ಇರುವಲ್ಲಿ ಭೀತಿ ಇರುವುದಿಲ್ಲ. ಅಯ್ಯೋ ಹೇಳ್ರಪ್ಪ, ಪ್ರೀತಿ ಇರುವಲ್ಲಿ ಭೀತಿ ಇರುವುದಿಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಪ್ರೀತಿ ಅಂದ್ರೆ ಏನು? ಯೇಸು, ಗಾಡ್ ಇಸ್ ಲವ್. ಪ್ರೀತಿ ಅಂದ್ರೆ ಯೇಸು.
ಈಗ ಯೌವನರು ಹೇಳ್ತಾರೆ, ಪ್ರೀತಿ ನನ್ನಲ್ಲಿದೆ, ನನಗೆ ಭೀತಿ ಇಲ್ಲ. ಇವತ್ತು ನಾನು ನೀವು ಹೇಳ್ತೀವಿ ನನ್ನಲ್ಲಿ ಯೇಸು ಇದ್ದಾರಂತ, ಭೀತಿ ಇದೆಯಾ ಇಲ್ವಾ? ಫುಲ್ ಭೀತಿನೇ, ಪೂರ್ತಿ ಭೀತಿನೇ. ಆದ್ರೆ ಹೇಳೋದೇನು? ಯೇಸು ಇದ್ದಾರೆ, ಯೇಸು ಇದ್ದಾರೆ, ಬಾಯಲ್ಲಷ್ಟೇ. ಹಾಲೆಲೂಯಾ, ಹಾಲೆಲೂಯಾ. ಬಾಯಲ್ಲಿ ಹೇಳಿಯನ್ನು ಪ್ರಯೋಜನ ಇಲ್ಲ. ವಾಕ್ಯದಲ್ಲಿ ಏನಿದೆಯೋ ಅದನ್ನ ಆಗ್ಬೇಕು ನನ್ನಲ್ಲಿ. ದೇವರ ವಾಕ್ಯ, ಸಂತ ಯೋಹಾನರು ಹೇಳ್ತಿದ್ದಾರೆ, ಪ್ರೀತಿ ಎಲ್ಲಿದೆಯೋ ಅಲ್ಲಿ ಭೀತಿ ಇಲ್ಲ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ನಾನು ಆರಂಭದಲ್ಲಿ ಹೇಳಿದ್ದು, ನನ್ನ ಮಾತು ಸುಳ್ಳಾಗ್ಬೋದು, ನಿಮ್ಮ ಮಾತು ಸುಳ್ಳಾಗ್ಲಿಕ್ಕೆ ಸಾಧ್ಯ ಇದೆ, ಈ ಲೋಕದಲ್ಲಿರುವ ಪ್ರತಿಯೊಬ್ಬರ ಮಾತು ಸುಳ್ಳಾಗ್ಲಿಕ್ಕೆ ಸಾಧ್ಯ ಇದೆ. ಬೈಬಲಲ್ಲಿ ಬರೆಯಲ್ಪಟ್ಟ ಯಾವುದೇ ವಾಕ್ಯ ಸುಳ್ಳಾಗೋದಿಲ್ಲ ಪ್ರಿಯರೇ. ಆದ್ದರಿಂದ ಇವತ್ತು ಆರಂಭದ ಸಾಮುವೇಲನ ಹಾಗೆ ಇದ್ದದ್ದಾದರೆ ಸಾಮುವೇಲನ ನಂತರದ ಜೀವನ ನಂದು ನಿಮ್ದಾಗ್ಬೇಕು. ಯೇಸುವಿನ ಸ್ವರವನ್ನು ಗುರುತಿಸುವವರಾಗಬೇಕು. ಯೇಸುವಿನ ವಾಕ್ಯವನ್ನು ನಮ್ಮೊಳಗಡೆ ಸ್ವೀಕರಿಸಿಕೊಂಡು ಆ ಕತ್ತಲೆಯನ್ನು ದೂರ ಮಾಡಿ ನಿಜವಾದ ಕ್ರಿಸ್ತನ ಮಕ್ಕಳಾಗಿ ಈ ಧರ್ಮ ಕೇಂದ್ರದಲ್ಲಿ ನೀವಿರುವ ಜಾಗದಲ್ಲಿ ಬದುಕಬೇಕು ನಾನು ನೀವು. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ದೇವರ ವಾಕ್ಯ ಇದನ್ನು ಸರಿಯಾಗಿ ಧ್ಯಾನ ಮಾಡಿ. ಪ್ರೀತಿ ಇರುವಲ್ಲಿ ಭೀತಿ ಇರುವುದಿಲ್ಲ. ಇವತ್ತು ನಮ್ಮಲ್ಲಿ ಎಲ್ಲ ಭೀತಿನೇ. ನಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ, ನಾಳೆ ಬಗ್ಗೆ, ನಾಡಿದ್ದು ಬಗ್ಗೆ ಈ ಥರ ಚಿಂತೆ ಮಾಡಿಕೊಂಡೇ ಬದುಕ್ತಾ ಇರ್ತೀವಿ. ಆದರೆ ನಾಳೆ ಬೆಳಗ್ಗೆ ಎದ್ದೇಳ್ತೀವ, ಹೋಗ್ಬಿಡ್ತೀವ. ಗೊತ್ತಿದೆಯಾ? ಯಾರಿಗಾದರೂ ಗೊತ್ತಿದೆಯಾ? ಗೊತ್ತಿಲ್ಲ. ಹಾಗಾದರೆ ಒಂದು ವರ್ಷಕ್ಕೆ ಮುಂಚೆ ಇನ್ನು ನೆಕ್ಸ್ಟ್ ಇಯರ್ ಏನು ಎಲ್ಲ ಚಿಂತೆ ಮಾಡ್ತೀವಿ. ನಮಗೆ ಗ್ಯಾರಂಟಿ ಇಲ್ಲ ನಾಳೆ ಬೆಳಗ್ಗೆ ಎದ್ದೊಳ್ತೀನೋ ಎದ್ದೊಳಲ್ವ ಅಂತ. ಆದರೆ ಒಂದು ವರ್ಷದ ಮುಂದೆ ಅಥವಾ ಹುಟ್ಟೋ ಮಗು ಭವಿಷ್ಯದ ಬಗ್ಗೆ ಎಲ್ಲ ಚಿಂತೆ ಮಾಡ್ಕೊಂಡು ಕೂತಿರ್ತೀವಿ. ನಾಳೆ ಎದ್ದೊಳ್ತೀವ ಇಲ್ವಾ ಗ್ಯಾರಂಟಿ ನಮಗಿಲ್ಲ. ಹಾಗಾದರೆ ನಮ್ಮ ಚಿಂತೆ ಪ್ರಯೋಜನ ಆಗತ್ತಾ? ಆಗತ್ತಾ? ಸೊ ಈ ಚಿಂತೆ ಇಲ್ಲದೆ ಬದುಕಲಿಕ್ಕೆ ಆಗೋದು ಯಾರಿಗೆ ಅಂದರೆ ಯೇಸುವನ್ನು ಪಡ್ಕೊಂಡವ್ರಿಗೆ, ಯೇಸುವಿನ ಅನ್ಯೋನ್ಯತೆಯಲ್ಲಿ ಇರೋರಿಗೆ. ಇಲ್ಲ ಅಂದರೆ ಈ ಲೋಕದಲ್ಲಿ ಏನು ಮಾಡೋದು? ಮಾರ್ತಾಳ ಥರ. ಮರಿಯ ಮತ್ತು ಮಾರ್ತಾ ಇದಾರ ಇಬ್ಬರು, ಅವರಿಬ್ಬರ ಮನೆಗೆ ಯೇಸು ಹೋದ್ರಾ? ಸೊ ಈ ಮಾರ್ತಾ ಏನು ಮಾಡಿದ್ಲು? ಒಳ್ಳೆ ಅಡಿಗೆ ಗಿಡಿಗೆ ಎಲ್ಲ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದಾಳೆ. ಯಾರಿಗೆ? ಈ ಮರಿಯಳು ಎಲ್ಲಿದ್ದಾಳೆ? ಯೇಸುವಿನ ಪಾದಬುಡದಲ್ಲಿ. ಈಗ ನಿಜವಾಗ್ಲೂ ನಾನು ನೀವಾಗಿದ್ರೆ ಯಾರನ್ನ ಹೊಗಳ್ತಾ ಇದ್ವಿ? ಮಾರ್ತಾಳನ್ನ ಹೊಗಳ್ತಾ ಇದ್ವಿ. ಏನಂತ? ಯೇಸು ಸ್ವಾಮಿ ಮೇಲೆ ಎಷ್ಟು ಪ್ರೀತಿ ನೋಡಪ್ಪ, ಮಟನ್ನು, ಚಿಕನ್ನು, ಮೀನು, ಫ್ರೆಶ್ ಎಲ್ಲ ಮಾಡಿಕೊಡ್ತಾ ಇದ್ದಾಳಂತ ನಾವು ಹೇಳ್ತಾ ಇದ್ವಿ. ಆದರೆ ಮಾರ್ತಾ ಕಂಪ್ಲೇಂಟ್ ಮಾಡ್ತಾಳೆ. ಏನಂತ? ಏಸಪ್ಪ ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದೀನಿ, ಇವಳಿಗೆ ಸ್ವಲ್ಪ ಬುದ್ಧಿ ಹೇಳಿ, ನನಗೊಂದು ಹೆಲ್ಪ್ ಮಾಡಕ್ಕೆ ಹೇಳಿ ಅಂತ ಹೇಳುವಾಗ ಯೇಸು ಹೇಳ್ತಾರೆ, ಏ ಮಾರ್ತಾ, ಯಾಕೆ ಚಿಂತೆ ಮಾಡ್ತಾ ಇದೀಯಾ? ಇದ್ಯಾವುದು ಕೂಡ ಮುಖ್ಯ ಅಲ್ಲ. ಇದ್ಯಾವುದು ಕೂಡ ಮುಖ್ಯ ಅಲ್ಲ. ಅಂದ್ರೆ ಈ ಮಾರ್ತಳ ಕೆಲಸ ಒಂದು ಆಶೀರ್ವಾದವನ್ನ ಸೂಚನೆಯಾಗಿ ತೋರಿಸ್ತದೆ. ಆದರೆ ಮರಿಯಳ ಒಂದು ಕಾರ್ಯ ಏನು ಸೂಚಿಸ್ತದೆ ಅಂದರೆ ನಿತ್ಯ ಜೀವವನ್ನು ಸೂಚಿಸ್ತದೆ. ಪ್ರೈಸ್ ದಿ ಲಾರ್ಡ್. ಮಾರ್ತಳ ಒಂದು ಕಾರ್ಯ ಈ ಲೋಕದ ಆಶೀರ್ವಾದವನ್ನ ತೋರಿಸ್ತದೆ. ಆದರೆ ಮರಿಯಳ ಆ ಒಂದು ಕಾರ್ಯ ಏನನ್ನು ತೋರಿಸ್ತದೆ ಅಂದರೆ ನಿತ್ಯ ಜೀವ, ಪರಲೋಕದ ಜೀವನವನ್ನ ನಮಗೆ ತೋರಿಸ್ತದೆ. ಆದರೆ ಮಾರ್ತಳಿಗೆ ಯೇಸು ಏನು ಹೇಳ್ತಾರೆ ಗೊತ್ತಾ? ಯಾಕೆ ಸುಮ್ಮನೆ ಚಿಂತೆ ಮಾಡ್ತೀಯಾ? ಯಾಕೆ ಬೇಚಾಟ ನಿನಗೆ? ಇದ್ಯಾವುದು ಒಳ್ಳೇದಲ್ಲ, ಇದ್ಯಾವುದು ಬರೋದಿಲ್ಲ ಮೇಲಕ್ಕೆ. ಇಲ್ಲಿ ತಿಂತೀವಿ, ನಾಳೆ ಬೆಳಗ್ಗೆ ಅದು ಹೊಟ್ಟೋಗುತ್ತೆ, ಜೀರ್ಣ ಆಗೋಗುತ್ತೆ. ಆದರೆ ಇವಳು ಆಯ್ಕೆ ಮಾಡ್ಕೊಂಡಿದ್ದಾಳಲ್ಲ, ಇದು ಯಾವತ್ತೂ ನಾಶವಾಗೋದಿಲ್ಲ. ಹಾಲೆಲೂಯಾ. ಸತ್ಯವಾಗಿ ಹೇಳ್ತೇನೆ, ನಿಜವಾಗ್ಲೂ ಹೇಳ್ತೇನೆ, ಇವತ್ತು ಕೇಳಿಸ್ಕೊಳ್ತಾ ಇರ್ತಕ್ಕಂಥ 4 ವಾಕ್ಯಗಳೇನಿದೆ ಅದನ್ನು ನಿಮ್ಮ ಒಳಗಡೆ ನೀವು ತುಂಬಿಸ್ಕೊಂಡು ಬರೆದಿಟ್ಕೊಂಡು ಮನೇಲಿ ಹೋಗಿ ಪುನಃ ಈ ವಾಕ್ಯಗಳನ್ನು ಧ್ಯಾನ ಮಾಡಿ ನೋಡಿ. ಮರಿಯಳ ಹಾಗೆ ನಿಮ್ಮ ಒಳಗಡೆ ಒಂದು ಜಾಯ್, ಒಂದು ಆನಂದ, ಒಂದು ನಿತ್ಯ ಜೀವದ ಅನುಭವ ಪವಿತ್ರಾತ್ಮರು ಕೊಡ್ತಾರೆ. ಹಾಲೆಲೂಯಾ. ನಿಮ್ಮಲ್ಲಿ ಟೆನ್ಷನ್ ಇರೋದಿಲ್ಲ, ಭಯ ಇರೋದಿಲ್ಲ, ಭೀತಿ ಇರೋದಿಲ್ಲ. ಯಾಕೆಂದ್ರೆ ಈ ಪತ್ರವನ್ನ ಸಂತ ಯೋಹಾನರು ಬರಿತಾ ಇದ್ದಾರೆ, ಪ್ರೇಷಿತನಾದ ಯೋಹಾನರು. ಅವ್ರು ಎಲ್ಲಿದ್ರು ಗೊತ್ತಾ? ಪದ್ಮೋಸ್ ದ್ವೀಪದಲ್ಲಿ. ಜನಸಂದಣಿ ಯಾರೂ ಇಲ್ಲ, ಬರೀ ಕಾಡು ಮೃಗಗಳಲ್ಲಿ. ಅಲ್ಲಿ ಕೂಡ ಆರಾಮಾಗಿದ್ದುಕೊಂಡು ಅಲ್ಲಿಂದ ಬರಿತಾ ಇದ್ದಾರೆ, ಯೇಸು ನನ್ನೊಳಗಡೆ ಇದ್ದಾರೆ, ನನಗೆ ಭೀತಿ ಇಲ್ಲ. ಪ್ರೈಸ್ ದಿ ಲಾರ್ಡ್. ಸೊ ಪ್ರೀತಿ ಇರುವಲ್ಲಿ ಏನಿಲ್ಲ? ಭೀತಿ ಇಲ್ಲ. ಮುಂದೆ ಪೂರ್ಣ ಪ್ರೀತಿ, ಪೂರ್ಣವಾದ ಪ್ರೀತಿ ಭೀತಿಯನ್ನು ಹೊರದೂಡುತ್ತದೆ. ಭೀತಿಯನ್ನ ಹೊರದೂಡುತ್ತದೆ. ನೋಡಿ, ದಯವಿಟ್ಟು ಕೇಳಿಸ್ಕೊಳ್ಳಿ. ಪ್ರೀತಿ ಇರುವಲ್ಲಿ ಭೀತಿ ಇರೋದಿಲ್ಲ. ಪೂರ್ಣವಾದ ಪ್ರೀತಿ ಅಂದ್ರೆ ಯೇಸುವಿನ ಪ್ರೀತಿ ಆ ಭೀತಿಯನ್ನ ಹೊರಗಾಗ್ತದಂತೆ. ಹಾಲೆಲೂಯಾ. ಹಾಗಾದ್ರೆ ಪೂರ್ಣ ಪ್ರೀತಿ ತುಂಬಿಸ್ಕೊಳ್ಳೋದಷ್ಟೇ ನಿಮ್ಮ ಕೆಲಸ. ಆ ನಿಮ್ಮಲ್ಲಿರುವ ಕತ್ಲೆಯನ್ನ, ಭೀತಿಯನ್ನು ಓಡಿಸೋದು ಯಾರ ಕೆಲಸ? ಯೇಸುವಿನ ಕೆಲಸ.
ನಿಮ್ಮ ಕೆಲಸ ಏನೂ ಇಲ್ಲ. ನಿಮ್ಮ ಕೆಲಸ ಒಂದೇ, ದೇವರ ವಾಕ್ಯ ಕೇಳಿಸ್ಕೊಳ್ಳೋದು, ಆ ವಾಕ್ಯವನ್ನು ಧ್ಯಾನಿಸೋದು, ಅದರ ಅನುಭವಕ್ಕೆ ಬರೋದು, ಅನುಭವದಲ್ಲಿ ಜೀವಿಸೋದು. ನೀವು ಆ ಅನುಭವದಲ್ಲಿ ಜೀವಿಸುವಾಗ ನಿಮ್ಮಿಂದ ನಿಮ್ಮ ಇರುವಂಥ ಭೀತಿ ಎಲ್ಲ ತಾನೇ ದೂರ ಆಗುತ್ತೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಸ್ವರವೆತ್ತಿ ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಪೂರ್ಣವಾದ ಪ್ರೀತಿ ಭೀತಿಯನ್ನು ಹೊರದೂಡುತ್ತದೆ. ಎಲ್ಲಿಯವರೆಗೆ ಯೇಸು ನಮ್ಮ ಒಳಗಡೆ ಇರೋದಿಲ್ವೋ ಅಲ್ಲಿ ತನಕ ಭೀತಿಯಲ್ಲೇ ಬದುಕ್ತೀವಿ, ನಿರಾಶೆಯಲ್ಲೇ ಬದುಕ್ತೀವಿ, ಕತ್ತಲೆಯಲ್ಲೇ ಬದುಕ್ತೀವಿ ಪ್ರಿಯರೇ. ಇದಕ್ಕೆ ಬೆಸ್ಟ್ ಉದಾಹರಣೆ ಏನು ಗೊತ್ತಾ? ಬೆಸ್ಟ್ ಉದಾಹರಣೆ ಏನು ಗೊತ್ತಾ? ನೀವು ಓದಿ ನೋಡಿ, 14ನೇ ಅಧ್ಯಾಯದಲ್ಲಿ, ತೆಗಿಬೇಡಿ, ಮನೇಲಿ ಹೋಗಿ ಓದ್ಕೊಳ್ಳಿ. ಮತ್ತಾಯನ ಶುಭ ಸಂದೇಶದಲ್ಲಿ ಒಂದು ಒಳ್ಳೆ ಎಕ್ಸಾಂಪಲ್ ಯೇಸು ಇಟ್ಟಿದ್ದಾರೆ. ಏನು ಗೊತ್ತಾ? ಪೇತ್ರ ಮತ್ತು ಪ್ರೇಷಿತರು ಎಲ್ಲರೂ ಕೂಡ ರಾತ್ರಿ ಎಲ್ಲ ಅವರು ಏನು ಮಾಡಿದ್ರು, ಭಾಳ ಒದ್ದಾಟ ಮಾಡಿ ಎಲ್ಲ ಟ್ರೈ ಮಾಡಿದ್ರು. ಎಲ್ಲ ಟ್ರೈ ಮಾಡಿ ಏನು ಮಾಡ್ತಾ ಇದ್ದಾರೆ, ಈ ಕಡೆ ಹೋಗೋಣ ಅಂತೇಳಿ ಬರ್ತಾ ಇದ್ದಾರೆ, ಆಚೆ ದಡಕ್ಕೆ ಹೋಗ್ಲಿಕ್ಕೆ ಬರ್ತಾ ಇದ್ದಾರೆ. ಆದರೆ ಯೇಸು ಬೆಳಗಿನ ಜಾವ ಆ ನೀರಿನ ಮೇಲೆ ನಡ್ಕೊಂಡು ಬರ್ತಿದ್ದಾರೆ. ಈಗ ಪೇತ್ರ ಮತ್ತು ಪ್ರೇಷಿತರಿದ್ದಾರೆ, ಅವರೆಲ್ಲ ನೋಡ್ತಿದ್ದಾರೆ. ಯೇಸು ಆ ನೀರಿನ ಮೇಲೆ ನಡ್ಕೊಂಡು ಬರೋದನ್ನು ನೋಡಿ ಅವರಿಗೆ ಮೊದಲು ಬಂದದ್ದು ತಲೆಯಲ್ಲಿ ಏನು ಗೊತ್ತಾ? ದೆವ್ವ ಅಂತ. ಪ್ರೈಸ್ ದ ಲಾರ್ಡ್. ಈಗ ನಮಗೂ ಕೂಡ ಮೊದಲು ಬರೋದು ನೆಗೆಟಿವ್ನೋ ಪಾಸಿಟಿವ್ನಾ? ಹೇಳಿ, ಪರವಾಗಿಲ್ಲ, ಜೋರಾಗಿ ಹೇಳಿ. ಏನು? ನಮ್ಮ ಜೀವನದಲ್ಲಿ ಮೊದಲು ಬರೋದೇ ನೆಗೆಟಿವ್, ನಕಾರಾತ್ಮಕ, ಒಳ್ಳೇದು ಬರೋದಿಲ್ಲ. ಅದೇ ಪ್ರಕಾರ ಇವ್ರಿಗೂ ಕೂಡ ಆ ಯೇಸುವನ್ನು ನೋಡುವಾಗ ದೆವ್ವ ಅನ್ಕೊಂಡ್ರು. ಆಗ ಹತ್ರಕ್ಕೆ ಬರ್ತಾ ಯೇಸು ಭಯಪಡಬೇಡಿ, ನಾನೇ ಅಂತ ಹೇಳ್ತಾರೆ. ಆಗ ಪೇತ್ರ ಒಂದು ಮಾತನ್ನು ಹೇಳ್ತಾರೆ, ನೀವೇ ಆದರೆ ನಾನು ಕೂಡ ನೀರ್ ಮೇಲೆ, ಜೋರಾಗಿ ಹೇಳಿ, ನೀರ್ ಮೇಲೆ ನಡ್ಕೊಂಬರ್ಲಾ? ಅವಾಗ ಬಾ ಅಂತ ಹೇಳ್ತಾರೆ. ಈಗ ಪೇತ್ರ ಯಾವುದ್ರ ಮೇಲೆ ನಡೀತಾ ಇದ್ದಾರೆ? ಜೋರಾಗಿ ಹೇಳಿ, ಯಾವುದ್ರ ಮೇಲೆ? ಅಂದ್ರೆ ಅರ್ಥ ಏನು ಗೊತ್ತಾ? ಈ ಭೂಲೋಕದಲ್ಲಿ ಕಷ್ಟ ಸಂಕಟಗಳು, ನಿಮ್ಮ ಕುಟುಂಬದಲ್ಲಿ ಸಮಸ್ಯೆಗಳು ಸಂಕಷ್ಟಗಳು ಖಂಡಿತ ಇರುತ್ತೆ. ಆದರೆ ಯೇಸುವನ್ನು ನೋಡಿ ನಡೆಯುವಾಗ ಆ ಸಮಸ್ಯೆಗಳನ್ನು ತುಳ್ಕೊಂಡು ನಡ್ಕೊಂಡು ಹೋಗ್ತೀರಾ ನೀವು. ಯಾಕಂದ್ರೆ ನಿಮ್ಮ ಮುಂದೆ ಯಾರಿದ್ದಾರೆ? ನಿಮ್ಮ ಒಳಗಡೆ ಯಾರಿದ್ದಾರೆ? ಅದಕ್ಕೇನೆ ದಯವಿಟ್ಟು ನಿಮ್ಮ ಜೀವಿತದಲ್ಲಿ, ನಿಮ್ಮ ಕುಟುಂಬದಲ್ಲಿ ಮೊದಲ ಆದ್ಯತೆ ಯಾರಿಗೆ? ಜೋರಾಗಿ ಹೇಳಿ, ಯಾರಿಗೆ? ಇದನ್ನು ಹೇಳೋದು ಮಾತ್ರವಲ್ಲ, ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನೋಡಿ ಯಾವ ರೀತಿ ನಿಮ್ಮ ಬದುಕು ನಿಮ್ಮದಾಗುತ್ತೆ. ಭಾನುವಾರ ಗುರುಗಳಾಗಲಿ ಇನ್ನೊಬ್ಬರಾಗಲಿ ಮಾಸಕ್ಕೆ ಬನ್ನಿ ಕರೆಯೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಯೇಸು ನಿಮಗೆ ಅನುಭವ ಆದಾಗ, ಯೇಸು ನಿಮ್ಮಲ್ಲಿ ಜೀವಿಸುವಾಗ ನೀವು ಎದ್ದು ಓಡೋಡಿ ಬರ್ತೀರಾ. ಯಾರನ್ನ ಭೇಟಿ ಆಗಲಿಕ್ಕೆ? ಯೇಸುವನ್ನು ಭೇಟಿ ಯಾಕೆ? ಇಲ್ಲಾಂದರೆ ಪರವಾಗಿಲ್ಲ ಬಿಡು, ಯೇಸು ಕರುಣಾಮಯ ಅಲ್ವಾ, ಪರವಾಗಿಲ್ಲ ಬಿಡು. ಲೌಕಿಕವಾದಕ್ಕೆ ಜೀವಿಸ್ತೀವಿ. ಯೇಸು ಅನುಭವ ಆದಾಗ ಮಾತ್ರವೇ ಯೇಸುವನ್ನು ಪ್ರೀತಿಸ್ಲಿಕ್ಕಾಗೋದು, ಯೇಸುವಿಗಾಗಿ ಜೀವಿಸ್ಲಿಕ್ಕಾಗೋದು. ಇಲ್ಲಿ ಪೇತ್ರ ಏನು ಮಾಡ್ತಾನೆ? ನಡೀತಾ ಇದ್ದಾನೆ. ಪ್ರಿಯರೇ, ಎಷ್ಟು ಎಂಜಾಯ್ ಮಾಡಿ ನಡೆದಿರ್ಬೋದು. ಹತ್ರ ಬರುವಾಗ ಮುಳುಗಲಿಕ್ಕೆ ಹೋಗ್ತಾನೆ. ಅವಾಗ ಅಯ್ಯಯ್ಯೋ ಅಂತ ಕಿರ್ಚ್ಕೊಳ್ತಾನೆ. ಹೆಚ್ಚು ಕಮ್ಮಿ ನಾವು ಕೂಡ ನಡೆಯೋಂಗೇ ಇಲ್ಲ ಬಿಡಿ. ನಾವು ನಿಜವಾಗ್ಲೂ ಮುಳುಗ್ಕೊಂಡು ಹೋಗ್ತಾ ಇರ್ತೀವಿ ನಮ್ಮ ಅಜ್ಞಾನದಿಂದ. ಆ ಮುಳುಗುವಾಗ್ಲೂ ನಾವು ಕರೆಯಲ್ಲ ಯೇಸುವನ್ನ. ಪ್ರೈಸ್ ದ ಲಾರ್ಡ್. ಸುಮಾರು ಜನ ಅಲ್ಲಿ ಇಲ್ಲಿ ಹೋಗೋರು ಸುಮಾರು ಜನ ಇದ್ದಾರೆ, ನಿಂಬೆ ಹಣ್ಣಿಗೆಲ್ಲ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಇಲ್ಲಿ ಪೇತ್ರ ಯೇಸು ಮಾತನ್ನ ಕೇಳಿ ನೀರಿನ ಮೇಲೆ ನಡೀತಾ ಇದ್ದಾನೆ. ಈ ವಾಕ್ಯದ ಮುಖಾಂತರ ದೇವರು ಏನು ಹೇಳ್ತಿದ್ದಾರೆ ಅಂದರೆ, ನಿಮಗೆ ಈ ಲೋಕದಲ್ಲಿ ಏನೇ ಸಮಸ್ಯೆಗಳಿದ್ರೂ ಕೂಡ ನೀವು ನನ್ನೊಂದಿಗಿರುವಾಗ ಆ ಸಮಸ್ಯೆಗಳು ನಿಮ್ಮನ್ನೇನು ಮಾಡೋಕ್ಕಾಗಲ್ಲ. ಸಮಸ್ಯೆಗಳ ಮಧ್ಯದಲ್ಲಿ ಅದನ್ನು ತುಳ್ಕೊಂಡು ನೀವು ಮುಂದೆ ಬರ್ತೀರಾ. ಎರಡನೇದಾಗಿ ಅಲ್ಲಿ ಮುಳುಗ್ತಾ ಇದ್ದಾನೆ. ಯಾಕೆ ಮುಳುಗ್ದ ಅಂದರೆ, ಯೇಸುವನ್ನು ನೋಡೋದನ್ನು ಬಿಟ್ಟು ಅವನು ಈ ಕಡೆ ನೋಡೋಕ್ಕೆ ಶುರು ಮಾಡಿದ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ನಾವು ಹಾಗೇನಾ? ಯಾವಾಗಲೂ ಹಾಗೇನಾ? ಒಂದೊಂದು ಸಾರಿ ಹಾಗೇನಾ? ಹೌದಾ? ನನ್ನ ಪ್ರಕಾರ ಯಾವಾಗಲೂ ಹಂಗೇನೆ. ಅದೇ ನಿಜ ಅಮ್ಮ, ಅದೇ ನಿಜ. ನಿಜವಾಗ್ಲೂ ನಾವು ಯೇಸುವನ್ನು ನೋಡಿದ್ರೆ, ಅವ್ರು ನನ್ನೊಂದಿಗಿದ್ದು ಅವರನ್ನು ನೋಡ್ತಾ ನಡೀದ್ರೆ, ಅವರ ಬೆಳಕಲ್ಲಿ ನಾನು ನಡೆದ್ರೆ, ಸ್ವಲ್ಪ ಕತ್ತಲೆಗೆ ಬಂದ ತಕ್ಷಣ ಒಳಗಡೆ ಇರುವ ಬೆಳಕು ಪವಿತ್ರಾತ್ಮರು ಏನು ಹೇಳ್ತಾರೆ? ಯು ಆರ್ ರಾಂಗ್ ಅಂತ ಹೇಳ್ಕೊಂಡ್ ಬರ್ತಾರೆ ಈ ಕಡೆಗೆ. ಅವಾಗ ಯೇಸುವನ್ನು ಮತ್ತೆ ನೋಡಿ ಮುಂದಕ್ಕೆ ಹೋಗ್ಲಿಕ್ಕಾಗತ್ತೆ. ಪಾಪ ನಿವೇದನೆ ಮಾಡ್ರಿ ಅಂತ ಹೇಳೋ ಅವಶ್ಯಕತೆ ಇಲ್ಲ. ನೀವು ಕತ್ತಲೆಗೆ ಹೋದ ತಕ್ಷಣ ನೀವು ಎಲ್ಲಿರ್ತೀರೋ ಅಲ್ಲೇನೆ ಮಣ್ಕಾಲು ಹಾಕಿ, ಅಪ್ಪ ಕ್ಷಮಿಸ್ಬಿಡಪ್ಪ, ಕತ್ತಲೆ ನಾನು ಮುಟ್ಟಿಬಿಟ್ಟೆ, ನನ್ನನ್ನು ಕ್ಷಮಿಸ್ಬಿಡು ಅಂತೇಳಿ ಒಳಗಡೆಯಿಂದ ಒಂದು ಪಶ್ಚಾತ್ತಾಪ ಯಾರು ಹೇಳ್ಕೊಡೋದು ಬೇಡ, ನಿಮ್ಮ ಒಳಗಡೆ ಅದೇ ಬರುತ್ತೆ ನಿಮಗೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ.
ಜೋರಾಗಿ ಹಾಲೆಲೂಯಾ. ನಿಮ್ಮ ಒಳಗಡೆ ಅದೇ ಬರುತ್ತೆ. ಈ ಪೇತ್ರ ಯೇಸುವನ್ನ ನೋಡೋದನ್ನ ಬಿಟ್ಟು ಈ ಕಡೆ ನೋಡ್ತಾ ಇದ್ದಾನೆ, ಅಲೆಗಳು ಹಿಂಗೆ ಬರ್ತಾ ಇದೆ. ಈ ಕಡೆ ನೋಡ್ತಾ ಇದ್ದಾನೆ, ಗಾಳಿ ಬರ್ತಾ ಇದೆ. ಯೇಸುವನ್ನ ನೋಡುವಾಗ ಭಯ ಇರಲಿಲ್ಲ. ಯೇಸುವನ್ನ ನೋಡುವಾಗ ಅವನಿಗೆ ಭಯ ಇರಲಿಲ್ಲ. ಪ್ರಿಯರೇ, ಇನ್ನೊಂದು ವಿಷಯ ಏನು ಗೊತ್ತಾ? ಈ ಯೇಸುವನ್ನು ನೋಡದೆ ಅವನು ಈ ಗಾಳಿಯನ್ನ, ಸಮುದ್ರವನ್ನ ನೋಡುವಾಗ ಮುಳುಗ್ತಾ ಇದ್ದಾನೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಈ ಭಯ ನಿಮ್ಮ ಒಳಗಡೆ ಬಂದಾಗ, ಕೇಳಿಸ್ಕೊಳ್ಳಿ, ಈ ಭಯ ನಿಮ್ಮ ಒಳಗಡೆ ಬಂದಾಗ ನಿಮಗೆ ಏನು ಗೊತ್ತಿದ್ರೂ ಕೂಡ ಮರ್ತೋಗ್ತೀರ. ಈಗ ಪೇತ್ರ ನಿಜವಾಗ್ಲೂ ವರ್ಷಗಳ ಕಾಲ ಬೆಳೆದಿದ್ದು ಎಲ್ಲಿ? ಯೇಸು ಹತ್ರನ? ಸಮುದ್ರದಲ್ಲೇ. ಯಾಕಂದ್ರೆ ಅವನ ಕಸುಬೇನು? ಈಜು ಬರುತ್ತೋ ಇಲ್ವೋ? ಈಜು ಬರುತ್ತೋ ಇಲ್ವೋ? ಹಾಗಾದ್ರೆ ಇವನು ಆ ಕಡೆ ಈ ಕಡೆ ನೋಡುವಾಗ ಭಯ ಬಂತು, ಮುಳುಗ್ತಾ ಇದ್ದಾನೆ. ಈಗ ಈಜು ಹೊಡಿಬೇಕೋ ಅಥವಾ ಕಿರ್ಚಬೇಕೋ ದೇವರೇ ದೇವರೇ ಅಂತ? ಯಾವಾಗ ಯೇಸುವಿನಿಂದ ಬೇರ್ಪಡ್ತೀರೋ ಭಯ ಎಂಟ್ರಿ ಆಗತ್ತೆ. ಭಯ ನಿಮ್ಮ ಒಳಗಡೆ ಬಂದಾಗ, ಕತ್ತಲೆ ನಿಮ್ಮ ಒಳಗಡೆ ಬಂದಾಗ ನಿಮ್ಗೇನು ಮಾಡಬೇಕು ಅಂತ ನಿಮಗೆ ಗೊತ್ತಾಗಲ್ಲ. ಅವಾಗೇನು ಮಾಡ್ತೀವಿ ಗೊತ್ತಾ? ಇಲ್ಲ ಫಾದರ್ ಹತ್ರ ಹೋಗ್ತೀವಿ, ಇಲ್ಲ ಬುದ್ಧಿವಂತರು ಒಂದು ಬ್ರದರ್ ಹತ್ರನೋ ಯಾರ ಹತ್ರನೋ ಹೋಗ್ತೀವಿ. ಇನ್ನು ಭಾಳ ಬುದ್ಧಿವಂತರು ಏನು ಮಾಡ್ತಾರೆ ಅಂದರೆ ನಿಂಬೆಹಣ್ಣು ಕಟ್ಸ್ಕೊಳಕ್ಕೆ ಹೋಗ್ತಾರೆ, ಆಳ ಆಗೋಗ್ಲಿಕ್ಕೆ. ಪ್ರೈಸ್ ದ ಲಾರ್ಡ್. ನಿಜನ ಸುಳ್ಳು? ನಿಜನ ಸುಳ್ಳು? ಎಷ್ಟೋ ಜನ, ನೀವಿಲ್ದೇ ಇರ್ಬೋದು, ನಾನು ನೋಡಿದ್ದೀನಿ. ನನ್ನ ಹತ್ರ ಅನೇಕ ಅದರ ಅನುಭವ ಇದೆ. ಅದಕ್ಕೆ ಧೈರ್ಯವಾಗಿ ಹೇಳ್ತಾ ಇದ್ದೀನಿ, ಯೇಸುವಿನಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿ, ಪ್ರೀತಿ ಇರುವಲ್ಲಿ ಭೀತಿ ಇರೋದಿಲ್ಲ. ಯಾವಾಗ ಪೇತ್ರ ಆಚೆ ಈಚೆ ನೋಡಿದ್ನೋ ಒಳಗಡೆ ಬಂತು ಭಯ, ಮುಳುಗಿ ಹೋದ. ಮತ್ತೆ ಕೈ ಕೊಟ್ಟಾಗ ಯೇಸು ಅವನನ್ನು ಎತ್ಕೊಂಡ್ರು. ಎತ್ತಿ ಹೇಳ್ತಾರೆ, ಯಾಕೆ ಭಯ? ಯಾಕೆ ವಿಶ್ವಾಸ ಕಳ್ಕೊಂಡೆ? ವಿಶ್ವಾಸ ಯಾವಾಗ ಕಳ್ಕೊಳ್ತೀವಂದ್ರೆ ಯೇಸುವನ್ನು ನೋಡದೆ ಆಚೆ ಈಚೆ ನೋಡ್ತೀವಲ್ವಾ, ಆವಾಗ. ನಾನು ನಿಜ ಹೇಳ್ತೀನಿ, ಯೇಸುಗಾಗಿ ನಾವು ಯಾರೂ ಬದುಕ್ತಾ ಇಲ್ಲ, ನನ್ನನ್ನು ಸೇರಿಸಿ. ನಮ್ಮ ಜೀವನ ಎಲ್ಲ ಹಿಂಗೇನೆ. ನಾನು ಹೇಳಿದ್ನಲ್ಲ ಆರಂಭದಲ್ಲಿ, 25 ವರ್ಷ ಆದಾಗ ಮದುವೆ ಮಾಡ್ತಾರೆ. ಆ ಮದುವೆ ವಯಸ್ಸಲ್ಲಿ ಯೇಸು ಧ್ಯಾನ ಇರುತ್ತೆ ನಮಗೆ? ಇರಲ್ಲ. ಯಾರ ಧ್ಯಾನ ಇರುತ್ತೆ? ಮದುವೆ ಧ್ಯಾನ ಇರುತ್ತೆ. ಮದುವೆ ಆದಮೇಲೆ ಮಕ್ಕಳ ಧ್ಯಾನ ಇರುತ್ತೆ. ಮಕ್ಕಳು ಓದಿಸು 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 ಓದಿಸು. ಪ್ರಿಯರೇ, ನಿಜ ಹೇಳಿ, ನೀವು ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಕೊಡುವ ಒತ್ತನ್ನು ದೇವರ ವಾಕ್ಯಕ್ಕೆ ಕೊಡ್ತೀರಾ? ಹೋಮ್ವರ್ಕ್ ಮಾಡ ನನ್ನ ಮಗನೇ ಹೇಳ್ತಿರೋ ಇಲ್ವೋ? ಯಾವತ್ತಾದರೂ ಬೈಬಲ್ ಓದದೆ ಮಲಗದೆ ಒದೆ ತಿಂತೀಯ ನೀನು ಹೇಳಿದ್ದೀರಾ? ಹಾಗಾದ್ರೆ ನಿಮ್ಮ ಮಕ್ಕಳನ್ನ ನರಕಕ್ಕೆ ಯಾರು ಕಳಿಸ್ತಾ ಇರೋದು? ಯಾರು? ನಾನೇ. ನನ್ನ ಮಕ್ಕಳನ್ನ ನರಕಕ್ಕೆ ಕಳಿಸ್ತಾ ಇರೋದು ದೇವರಲ್ಲ, ನಾನು ನೀವೇ. ಎಷ್ಟು ವಿದ್ಯಾಭ್ಯಾಸ ಕೊಡ್ತೀರಾ? ಆ ವಿದ್ಯಾಭ್ಯಾಸದಿಂದ ಡಾಕ್ಟರ್ ಆಗ್ಬೋದು, ದುಡ್ಡು ಬರ್ಬೋದು, ಲಾಯರ್ ಆಗ್ಬೋದು. ಸ್ವರ್ಗ ಸಿಗತ್ತಾ? ಖಂಡಿತ ಸಿಗಲ್ಲ. ಸ್ವರ್ಗ ಸಿಗಬೇಕಾದ್ರೆ ನೀವು ಅವನಿಗೆ ಏಸು ಕೊಡಬೇಕು. ಏಸು ಬೇಕು, ದೇವರ ವಾಕ್ಯ ಬೇಕು. ದೇವರ ವಾಕ್ಯ ಕೊಟ್ಟು ಆಮೇಲೆ ಏನು ಬೇಕಾದ್ರೂ ಕೊಟ್ಕೊಳ್ಳಿ ನೀವು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಈ ಧ್ಯಾನದಲ್ಲಿ ನೀವು ಪಡ್ಕೋಬೇಕಾಗಿದ್ದು ಯೇಸುವನ್ನ. ಈ ಧ್ಯಾನದಲ್ಲಿ ನೀವು ಪಡ್ಕೋಬೇಕಾಗಿದ್ದು ಆ ಬೆಳಕನ್ನ. ಆ ಬೆಳಕು ಬೇರೆ ಯಾರು ಅಲ್ಲ, ಯೇಸು ಆಗಿದ್ದಾರೆ. ಅದಕ್ಕೆ ಯೋಹಾನರು ಹೇಳಿದ್ದು, ಪ್ರೀತಿ ಇರುವಲ್ಲಿ ಭೀತಿ ಇರೋದಿಲ್ಲ. ಪೂರ್ಣ ಪ್ರೀತಿ ನಿಮ್ಮಲ್ಲಿರುವ ಭೀತಿ ಅದು ಏನಾಗಿರಲಿ, ಆ ಭೀತಿಯನ್ನು ಏನು ಮಾಡುತ್ತೆ ಅಂದರೆ ಹೊರಗಾಗ್ತದಂತೆ. ಹಲ್ಲೆಲೂಯಾ. ನಿಮ್ಮಲ್ಲಿರುವ ಭೀತಿಯನ್ನು ಯೇಸು ಏನು ಮಾಡ್ತಾರೆ? ಹೊರಗಾಗ್ತಾರೆ. ಹಾಗಾದ್ರೆ ನಿಮ್ಮ ಕೆಲಸ ಭೀತಿಯನ್ನು ಹೋಗ್ಲಾಡಿಸೋದಲ್ಲ, ಯೇಸುವನ್ನು ಪಡ್ಕೊಳ್ಳೋದಷ್ಟೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವನ್ನು ಪಡ್ಕೊಳ್ಳಿ, ಭೀತಿ ತಾನಾಗಿ ಹೋಗುತ್ತೆ. ಯೇಸು ಹೇಳ್ತಾರಲ್ವ, ಆದಿಕಾಂಡದಲ್ಲಿ 1ನೇ ಅಧ್ಯಾಯದಲ್ಲಿ 3ನೇ ವಾಕ್ಯದಲ್ಲಿ ಯೇಸು ಏನು ಹೇಳ್ತಾರೆ ಗೊತ್ತಾ? ಬೆಳಕಾಗಲಿ ಅಂತ ಹೇಳ್ತಾರೆ. ಏನಾಗಲಿ? ಏನಾಗಲಿ? ಆಗ ಅಲ್ಲಿದ್ದ ಕತ್ಲೆ ಏನಾಗುತ್ತೆ? ಹೋಗುತ್ತೆ. ಅಲ್ಲಿ ಏನು ಬರುತ್ತೆ? ಬೆಳಕು ಬರುತ್ತೆ. ಅದೇ ಬೆಳಕು ಬೇರೆ ಯಾರೂ ಅಲ್ಲ, ಯೇಸು ವಾಕ್ಯ. ಅವರನ್ನು ನೀವು ನಿಮ್ಮ ಅಂತರಂಗದಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಕುಟುಂಬ ಜೀವಿತದಲ್ಲಿ ನಿಮ್ಮ ಮಧ್ಯೆ ಅವರನ್ನು ಪಡ್ಕೊಂಡ್ರೆ ನಿಮ್ಮ ಮಧ್ಯದಲ್ಲಿ, ನಿಮ್ಮ ಹೃದಯದಲ್ಲಿರುವ ಕತ್ತಲೆ ದೂರ ಆಗುತ್ತೆ. ನಿಮ್ಮ ಒಳಗಡೆ ಒಂದು ಬೆಳಕುಂಟಾಗತ್ತೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ಅಕ್ರೈಸ್ತ ಮಗಳು ಮಲ್ಲಿಕಾ ಅಂತೇಳಿ, ಇವತ್ತು ನನ್ನ ಬ್ಯಾಪ್ಟಿಸಮ್ ಮಗಳವಳು. ಕತ್ತಲೆಯಲ್ಲಿ ಜೀವಿಸ್ತಾ ಇದ್ದ ಮಗಳು ಯೇಸುವನ್ನು ಪಡ್ಕೊಂಡು ಯೇಸುವಿಗಾಗಿ ಜೀವಿಸ್ತಾ ಇದ್ದಾಳೆ. ಈ ಬೋಧನೆ ಆದಮೇಲೆ ಅವಳ ಸಾಕ್ಷಿ ನಾನು ಹೇಳಿಸ್ತೀನಿ ನಿಮಗೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಕ್ರಿಸ್ತರು ಅಥವಾ ಪರಿಶುದ್ಧಾತ್ಮರು ಅಥವಾ ತಂದೆ ದೇವರು ನನ್ನಿಂದ ನಿಮ್ಮಿಂದ ಬಯಸೋದು, ಬುದ್ಧಿಯಲ್ಲಿ ನಾವು ದೇವರ ವಾಕ್ಯಗಳನ್ನು ಕಲ್ತ್ಕೊಂಡು ಒಂದು ಕ್ರೈಸ್ತ ಕುಟುಂಬದಲ್ಲಿ ಅಥವಾ ಒಂದು ಕ್ರೈಸ್ತ ಸಂಪ್ರದಾಯಗಳಲ್ಲಿ ಬದುಕೋದಲ್ಲ. ನಮ್ಮ ಹೃದಯದಲ್ಲಿ ಜೀವಿತಗಳನ್ನು ದೇವರು ನೋಡ್ತಾರೆ.
ನಮ್ಮ ಬದುಕನ್ನು ನೋಡ್ತಾರೆ, ಫಲಭರಿತವಾದ ಬದುಕನ್ನು ನೋಡ್ತಾರೆ. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿ, ಆ ಯೇಸುವನ್ನು ಬರಮಾಡಿಕೊಂಡಾಗ ನನ್ನಲ್ಲಿರುವ ಕತ್ತಲೆ ದೂರವಾಗುತ್ತೆ. ಮುಂದಿನ ವಾಕ್ಯ ಓದ್ಬಿಡಿ ಅದನ್ನ. ಪೂರ್ಣ ಪ್ರೀತಿ ಭೀತಿಯನ್ನು ಹೊರದೂಡುತ್ತದೆ. ಪ್ರೈಸ್ ದಿ ಲಾರ್ಡ್. ಪ್ರೀತಿ ಇರುವಲ್ಲಿ ಭೀತಿ ಇರುವುದಿಲ್ಲ. ಹಾ, ಪೂರ್ಣ ಪ್ರೀತಿ ಭೀತಿಯನ್ನು ಹೊರದೂಡುತ್ತದೆ. ಓಕೆ. ಭೀತಿ ಇರುವಲ್ಲಿ ಯಾತನೆ ಇರುತ್ತದೆ. ಭೀತಿ ಯಾರಲ್ಲಿ ಇರುತ್ತದೋ ಅವರಲ್ಲಿ, ಅವರ ಕುಟುಂಬದಲ್ಲಿ ಯಾತನೆ ಇರುತ್ತದೆ. ಯಾತನೆ. ಈಗ ನೋಡಿ, ನೀವು ಮಲ್ಕೊಂಡ್ರಿ, ಯಾರೋ ಹೇಳ್ಬಿಟ್ರು ಕೆಲವು ವರ್ಷಗಳ ಹಿಂದೆ, ಒಂದು ಬ್ರದರ್, ನನ್ನಾಗೆ ಬ್ರದರ್. ಇವತ್ತು ಈ ಬ್ರದರ್ಗಳಿಂದ ಸುಮಾರು ಜನ ಮೋಸ ಹೋಗ್ಬಿಟ್ಟಿದ್ದಾರೆ. ಯಾರು ಬ್ರದರ್ಗಳನ್ನ ನಂಬೇಡಿ, ಯಾರನ್ನೂ ನಂಬೇಡಿ, ಯೇಸುನ್ ಮಾತ್ರ ನಂಬಿ, ವಾಕ್ಯನ ಮಾತ್ರ ನಂಬಿ. ಪ್ರೈಸ್ ದಿ ಲಾರ್ಡ್. ಒಂದು ಬ್ರದರ್ ಹೋಗಿ ಏನು ಮಾಡಿಬಿಟ್ರು, ನಿಮ್ಮನೇಲಿ ಹಾವಿದೆ, ದೋಷ ಇದೆ, ಅದಕ್ಕೆ ನಿಮಗೆ ಕಷ್ಟ ಅಂತ ಹೇಳ್ಬಿಟ್ರು. ಪ್ರೈಸ್ ದಿ ಲಾರ್ಡ್. ಇದು ಭೀತಿ ಸಂದೇಶನ, ಶುಭ ಸಂದೇಶನ? ಹಾಂ, ಈಗ ಮನೇಲಿ ನೀವು ಮಲ್ಕೊಂಡ್ರೆ ನಿಜವಾಗ್ಲೂ ನಿದ್ದೆ ಬರುತ್ತಾ? ಏನಾಗುತ್ತೆ ಹೇಳಿ? ಯಾವಾಗ ಹಾವು ಬರುತ್ತೋ, ಯಾವಾಗ ಕಚ್ಚುತ್ತೋ, ಏನಾಗುತ್ತೋ. ಹೌದಾ? ಹಲ್ಲೆಲೂಯಾ. ಈ ಕತ್ತಲೆ ನಿಮ್ಮಲ್ಲಿರುವಾಗ ನೆಮ್ಮದಿ ಇರಲ್ಲ. ಈ ಲೋಕದ ಆಸೆ ಆಸಕ್ತಿಗಳಿಗೆ ನೀವು ಬದುಕುವಾಗ ನೆಮ್ಮದಿ ಇರೋದಿಲ್ಲ. ಆದರೆ ಬೆಳಕು, ಈ ಪ್ರೀತಿ, ಗಾಡ್ ಇಸ್ ಲವ್, ಈ ಪ್ರೀತಿ ನಿಮ್ಮ ಒಳಗಡೆ ಇರುವಾಗ ನೀವು ಭೀತಿ ಇರೋದಿಲ್ಲ, ನಿಮ್ಮಲ್ಲಿ ಭೀತಿ ಇರೋದಿಲ್ಲ. ನೀವು ಹೇಗೆ ಹೇಳ್ತೀರಾ ಗೊತ್ತಾ? ಪೌಲ ಹೇಳ್ದಂಗೆ ಹೇಳ್ಬಿಡ್ತೀರಾ, ಬದುಕಿದ್ರು ಯೇಸು, ಸತ್ರು ಯೇಸು. ಹಲ್ಲೆಲೂಯಾ, ಹಲ್ಲೆಲೂಯಾ. ಜೋರಾಗಿ ಹೇಳಿ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆಂದ್ರೆ ಪೌಲನಿಗೆ ಒಂದು ಒಳ್ಳೆ ಅನುಭವ ಒಳಗಡೆ ಸಿಕ್ಬಿಡ್ತು, ಕ್ರಿಸ್ತಾನುಭವ. ಆದ್ದರಿಂದ ಆತ ಹೇಳ್ತಾನೆ, ನಾನು ಬದುಕುವುದಾದರೆ ಕ್ರಿಸ್ತ ಯೇಸು, ಸಾಯುವುದಾದರೆ ಲಾಭನೇ. ಪ್ರೈಸ್ ದಿ ಲಾರ್ಡ್. ಈ ಒಂದು ಅನುಭವದಿಂದ ಮಾತುಗಳು ಬರಬೇಕಾದ್ರೆ ನನ್ನೊಳಗಡೆ ಆ ಕ್ರಿಸ್ತನ ಅನುಭವ ಅಥವಾ ಕ್ರಿಸ್ತ ಇರಬೇಕು. ಅದಕ್ಕೇನೆ ಇಲ್ಲಿ ಭೀತಿ ಇರುವಲ್ಲಿ ಯಾತನೆ ಖಂಡಿತ ಇರ್ತದೆ. ನಿಮ್ಮ ಮನೆ ಒಳಗಡೆ ಕತ್ಲೆ ಇಟ್ಕೊಂಡು ಅಯ್ಯೋ ಭಯ ಬ್ರದರ್, ಅಯ್ಯೋ ಟೆನ್ಷನ್ ಬ್ರದರ್, ಅಯ್ಯೋ ದುಃಖ ಬ್ರದರ್, ಅದು ಇದ್ದೇ ಇರುತ್ತೆ. ನೀವೇಳಿ ಪ್ರಯೋಜನ ಇಲ್ಲ. ಅದಕ್ಕೆ ನೀವೇನು ಮಾಡಬೇಕು ಅಂದರೆ, ಆ ಬೆಳಕನ್ನು ನಿಮ್ಮ ಮನೆ ಒಳಗಡೆ ಪ್ರವೇಶ ಮಾಡುವಂತೆ ಬರ ಮಾಡ್ಕೋಬೇಕು. ಆ ಜ್ಯೋತಿಯನ್ನು ನಿಮ್ಮ ಒಳಗಡೆ ಬರುವಂತೆ ನೀವು ಸ್ವಾಗತ ಮಾಡಬೇಕು. ಸೊ ಎಲ್ಲಿ ಭೀತಿ ಇರ್ತದೋ ಅಲ್ಲಿ ಯಾತನೆ ಇರ್ತದೆ. ಆಮೇಲೆ ಭೀತಿಯಿಂದ ಇರುವವನು ಪ್ರೀತಿಯಲ್ಲಿ ಸಿದ್ಧಿಗೆ ಬಂದವನಲ್ಲ. ಈ ಭೀತಿಯಲ್ಲಿ ಯಾರಿರ್ತಾರೋ ಅವರು ಪ್ರೀತಿಯಲ್ಲಿ ಸಿದ್ಧಿಗೆ ಬಂದವರಲ್ಲ. ಅದರ ಅರ್ಥ ಏನ್ ಗೊತ್ತಾ? ಈ ಭೀತಿಯಲ್ಲಿ, ಭಯದಲ್ಲಿ ಜೀವಿಸುವವರು ಕ್ರಿಸ್ತನಲ್ಲಿ ಇಲ್ಲ ಅಂತ ಅರ್ಥ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ದೇವರು ಬಯಸೋದು ನಿಮ್ಮ ಅಂತರಂಗದ ಸೌಂದರ್ಯವನ್ನ, ನಿಮ್ಮ ಒಳಗಡೆ ವಿಶ್ವಾಸವನ್ನ, ನಿಮ್ಮ ಜೀವಿತದಲ್ಲಿ ನಿಮ್ಮಿಂದ ಹೊರಬರುವ ಫಲಗಳನ್ನು. ಪ್ರಿಯರೇ, ದಯವಿಟ್ಟು ಮೋಸ ಹೋಗಬೇಡಿ. ದೇವರ ವಾಕ್ಯಗಳನ್ನು ಸರಿಯಾಗಿ ಧ್ಯಾನ ಮಾಡಿ. ಪೂರ್ಣ ಪ್ರೀತಿ ನಿಮ್ಮನ್ನು ಭೀತಿಯಿಂದ ಹೊರಗಡೆ ತರ್ತದೆ. ಭೀತಿಯಲ್ಲಿ ಜೀವಿಸುವವನು ಪ್ರೀತಿಯಲ್ಲಿ ಸಿದ್ಧಿಗೆ ಬಂದವನಲ್ಲ. ಇವತ್ತು ನಿಮ್ಮ ಒಳಗಡೆ ಯೇಸು ಇದ್ದರೆ ನಿಜವಾಗಲೂ ನೀವು ದೇವರ ಮಕ್ಕಳು, ಕ್ರಿಸ್ತನ ಮಕ್ಕಳು. ನಿಮ್ಮ ಒಳಗಡೆ ಇಲ್ವಾ? ಒಂದು ಚರ್ಚಲ್ಲಿ ನೀವು ಒಂದು ಬುಕ್ಕಲ್ಲಿ ಇದ್ದೀರ ನಿಜ, ಆದರೆ ಆ ಬುಕ್ಕಲ್ಲಿದ್ದ ಮಾತ್ರಕ್ಕೆ ಸ್ವರ್ಗಕ್ಕೆ ಖಂಡಿತವಾಗ್ಲೂ ಸೇರಿಸೋದಿಲ್ಲ. ನಿಮ್ಮ ಒಳಗಡೆ ಲಿಖಿತವಾದರೆ, ನಿಮ್ಮ ಅಂತರಂಗದಲ್ಲಿ ದೇವರ ವಾಕ್ಯ ಜೀವಿಸಿದ್ರೆ, ನಿಮ್ಮ ಅಂತರಂಗದಲ್ಲಿ ದೇವರ ವಾಕ್ಯವನ್ನ ನೀವು ಪಡ್ಕೊಂಡ್ರೆ, ಇವತ್ತು ಸತ್ರು ಕೂಡ ಖಂಡಿತವಾಗ್ಲೂ ಗ್ಯಾರಂಟಿ ಬರ್ಕೊಳ್ಬಲ್ಲೆ ಪರಲೋಕ ರಾಜ್ಯಕ್ಕೆ ಯೇಸು ಕರ್ಕೊಳ್ತಾರೆ. ಹಾಲೆಲೂಯಾ, 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 ಹಾಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯಾ, 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 ಹಾಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯಾ, ಹಾಲೆಲೂಯಾ. ಒಂದೇ ಒಂದು ವಾಕ್ಯ ಅದು ಸಿಕ್ಕಿದ್ರೆ ನಾನು ಹೇಳ್ತೇನೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, 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 ಹಾಲೆಲೂಯಾ. ಓಕೆ. ಸೊ ಅದರಿಂದ ಪ್ರಿಯ ಸಹೋದರ ಸಹೋದರಿ, ನಾವು ಒಬ್ಬೊಬ್ಬರು ಕೂಡ ಪ್ರತಿಯೊಂದು ಧ್ಯಾನದಲ್ಲಿ ನಾವು ಬಯಸೋಣ ಯೇಸುವಿಗೆ ಹತ್ರವಾಗಲಿಕ್ಕೆ, ಯೇಸುವಿನ ಅನ್ಯೋನ್ಯತೆಯಲ್ಲಿ ಜೀವಿಸಲಿಕ್ಕೆ. ನಾವು ಬಾಯಿಂದ ಹೇಳಿದರೆ ಮಾತ್ರ ಸಾಕಾಗೋದಿಲ್ಲ. ಒಂದೇ ಒಂದು ವಾಕ್ಯವನ್ನು ಹೇಳಿ ನಾನು ಸಾಕ್ಷಿಗೆ ಬಿಟ್ಕೊಡ್ತೇನೆ. ರೋಮನ್ನರಿಗೆ ಬರೆದ ಪತ್ರಿಕೆಯಲ್ಲಿ, ರೋಮನ್ನರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 25ನೇ ವಾಕ್ಯ.
ರೋಮನರಿಗೆ ನೀನು ಧರ್ಮಶಾಸ್ತ್ರಕ್ಕೆ ನೀವು ಧರ್ಮಶಾಸ್ತ್ರಕ್ಕೆ ವಿಧೇಯನಾಗಿ ನಡೆದರೆ ನೀನು ಮಾಡಿಸಿಕೊಂಡಿರುವ ಸುನ್ನತಿಗೆ ಅರ್ಥವಿದೆ. ಸುನ್ನತಿ ಅಂದ್ರೆ ಹೊಸ ಒಡಂಬಡಿಕೆಯಲ್ಲಿ ಬ್ಯಾಪ್ಟಿಸಮ್. ಓಕೆನಾ? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀನು ಧರ್ಮಶಾಸ್ತ್ರಕ್ಕೆ, ದೇವರ ವಾಕ್ಯಕ್ಕೆ ವಿಧೇಯನಾಗಿ ನಡೆದರೆ ನೀನು ಮಾಡಿಸಿಕೊಂಡ ಬ್ಯಾಪ್ಟಿಸಮ್ಗೆ ಅರ್ಥವಿದೆ. ಆದರೆ ನಿನ್ನ ನಡತೆ, ನಿನ್ನ ಜೀವನ ಧರ್ಮಶಾಸ್ತ್ರಕ್ಕೆ ವ್ಯತಿರಿಕ್ತವಾಗಿದ್ದರೆ, ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿದ್ದರೆ, ನೀನು ಸುನ್ನತಿ ಮಾಡಿಸಿಕೊಂಡಿದ್ದರೂ ಮಾಡಿಸಿಕೊಳ್ಳದಂತೆಯೇ ಸರಿ. ಏನಂತೆ ಸರಿ? ನಾನು ಹೇಳಿದ್ದಲ್ಲ ಇದು, ನಾನಂತೂ ಹೇಳಿಲ್ಲ, ನಂದಲ್ಲ ಇದು. ನೀನು ಸುನ್ನತಿ ಮಾಡಿಸ್ಕೊಂಡಿದೀಯ, ಬ್ಯಾಪ್ಟಿಸಮ್ ಪಡ್ಕೊಂಡಿದೀಯಾ, ದೇವರ ವಾಕ್ಯಕ್ಕೆ ವಿಧೇಯಳಾಗಿ ಜೀವಿಸು. ನೀನು ಬ್ಯಾಪ್ಟಿಸಮ್ ಪಡ್ಕೊಂಡಿದ್ದೀಯಾ, ಆದರೆ ನಿನ್ನಿಷ್ಟ ಬಂದಂಗೆ ಬದುಕ್ತಾ ಇದೀಯಾ, ಆಗ ನಿನಗೂ ದೇವ್ರಿಗೇನಿಲ್ಲ, ಸಂಬಂಧ ಇಲ್ಲ, ಪ್ರಯೋಜನ ಇಲ್ಲ. ಪ್ರೈಸ್ ದ ಲಾರ್ಡ್. ಈಗ ಎಂಗೇಜ್ಮೆಂಟ್ ಆಗಿದೆ ಬ್ಯಾಪ್ಟಿಸಮ್ ಅಲ್ಲಿ. ಯಾರಿಗೆ? ನನಗೆ ಏನಾಗಿದೆ? ಎಂಗೇಜ್ಮೆಂಟ್ ಆಗಿದೆ. ಈಗ ಎಂಗೇಜ್ಮೆಂಟ್ ಆದ ಹುಡುಗಿ ಯಾರನ್ನ ನೆನೆಸ್ಕೊಂಡೇ ಇರಬೇಕು? ಮೊದಲು ಹುಡುಗನ್ನ ಹೇಳಿ ಪರವಾಗಿಲ್ಲ. ಈಗ ಎಂಗೇಜ್ಮೆಂಟ್ ಆಗಿದೆ ಒಂದು ಹುಡುಗಿಗೆ, ಆ ಹುಡುಗಿ ಯಾರನ್ನ ಧ್ಯಾನ ಮಾಡ್ತಾನೆ ಇರಬೇಕು? ಎಲ್ಲಿ ತನಕ? ಮದುವೆ ಆಗೋ ತನಕ. ಎಲ್ಲಿ ತನಕ? ಇಲ್ಲಿ ಎಂಗೇಜ್ಮೆಂಟ್ ಮಾಡಿಬಿಟ್ಟಿದ್ದಾರೆ ಮಗುವಾಗಿದ್ದಾಗ. ಈಗ ನನ್ನ ಆತ್ಮದ ಗಂಡ ಯೇಸು, ಈಗ ಆತನನ್ನು ಧ್ಯಾನ ಮಾಡ್ತಾನೆ ಇರಬೇಕು. ಎಲ್ಲಿ ತನಕ? ಆತನೊಂದಿಗೆ ಪರಲೋಕಕ್ಕೆ ಹೋಗುವ ತನಕ. ಹಾಲೆಲೂಯಾ. ಅದು ಮಾಡ್ತಾ ಇದ್ದೀವಾ? ಇಲ್ಲ. ಯೋಚನೆ ಮಾಡಿ ಸ್ವಲ್ಪ. ಪಾಪ ಗುರುಗಳು ಒದ್ದಾಡ್ತಾ ಇದ್ದಾರೆ. ಏನಂತ ಗೊತ್ತಾ? ನನ್ನ ಮಕ್ಕಳು ಆತ್ಮದಲ್ಲಿ ಬೆಳಿಬೇಕು, ನನ್ನ ಮಕ್ಕಳು, ನನ್ನ ಧರ್ಮಕೇಂದ್ರ ಆತ್ಮದಲ್ಲಿ ಬೆಳಕನ್ನು ತರಬೇಕು, ಅನೇಕರಿಗೆ ಮಾದರಿ ಆಗಬೇಕು. ಆದರೆ ನಿಮ್ಮ ಪ್ರಯತ್ನ ಇಲ್ಲ ಅಂದರೆ ಹೆಂಗೆ ಆಗತ್ತೆ? ನಾನು ಮಾಡೋಕ್ಕಾಗಲ್ಲ, ಯಾರೂ ಮಾಡೋಕ್ಕಾಗಲ್ಲ. ನಿಮ್ಮ ಆತ್ಮವನ್ನು ಬೆಳಕಿನಿಂದ ತುಂಬಿಸ್ಕೊಳ್ಳೋಕ್ಕೆ ಸಾಧ್ಯ ನಿಮ್ಮಿಂದ ಮಾತ್ರನೇ. ನೀವು ಡೋರ್ ಓಪನ್ ಮಾಡಿಕೊಟ್ರೆ ಯೇಸುಗೆ ಅವ್ರು ಒಳಗಡೆ ಬರ್ತಾರೆ. ನೀವು ಡೋರ್ ಓಪನ್ ಮಾಡಿಕೊಟ್ಟಿಲ್ಲ ಅಂದರೆ ಅವ್ರು ಹೆಂಗೆ ಬರ್ತಾರೆ? ಬರೋಕ್ಕಾಗಲ್ಲ. ಸೊ ಬ್ಯಾಪ್ಟಿಸಮ್ ಆಗಿದೆ, ಎಲ್ಲ ಸಂಸ್ಕಾರಗಳಾಗಿದೆ, ನಾನು ಸ್ವರ್ಗಕ್ಕೆ ಹೋಗ್ಬಿಡ್ತೀನಿ, ಖಂಡಿತ ಇಲ್ಲ. ನಾನು ಸಂಸ್ಕಾರಗಳಲ್ಲಿ ಭಾಗವಹಿಸಿದ್ದೀನಿ, ಆದರೆ ಅದರ ಮೌಲ್ಯಗಳನ್ನು ಅರ್ಥ ಮಾಡ್ಕೊಂಡು ಬದುಕಬೇಕಲ್ವಾ? ಇಲ್ಲಾಂದ್ರೆ ಹೆಂಗೆ ಕೊಡ್ತಾರ ದೇವರು? ಹಾಲೆಲೂಯಾ. ಈಗ ನಾನು ಮದುವೆ ಆಗಿದ್ದೀನಿ, ನಾನು ಇನ್ನೊಂದು ಮದುವೆ ಆಗ್ಲಾ? ಹಾಗಾದ್ರೆ ಮೊದಲನೇ ಮದುವೆಗೆ ಬೆಲೆ ಇದೆಯಾ ಅಲ್ಲಿ? ಅದಕ್ಕೆ ಬೆಲೆ ಬರಬೇಕಾದ್ರೆ ಮರ್ಯಾದೆಗೆ ಅಲ್ಲೇ ಇರ್ಬೇಕು. ನಾನು ಅದಕ್ಕೆ ಬದ್ಧನಾಗಿ ಜೀವಿಸಬೇಕು. ಈಗ ನನ್ನ ಆತ್ಮದಲ್ಲಿ ಬ್ಯಾಪ್ಟಿಸಮಲ್ಲಿ ನಾನು ಎಂಗೇಜ್ಮೆಂಟ್ ಆಯಿತು ನನಗೆ. ಯಾರೊಟ್ಟಿಗೆ? ನನ್ನ ಯೇಸುವಿನೊಟ್ಟಿಗೆ. ಎಂಗೇಜ್ಮೆಂಟ್ಗೆ ರಿಂಗ್ ಕೊಟ್ಬಿಟ್ಟಿದ್ದಾರೆ. ಆ ರಿಂಗ್ ಏನು? ಪವಿತ್ರಾತ್ಮರು. ಆ ಪವಿತ್ರಾತ್ಮನ ಸಹಾಯದಿಂದ ನನಗೆ ಮದುವೆಗೆ ಸಿದ್ಧನಾಗಿರುವ ಮಧುವಣಿಗ ಯಾರಾಗಿದ್ದಾರೆ? ಈಗ ಯಾರನ್ನ ಧ್ಯಾನಿಸ್ತಾ ಬದುಕಬೇಕು? ಪ್ರತಿಯೊಂದು ಬಲಿಪೂಜೆ, ಪ್ರತಿಯೊಂದು ಆರಾಧನೆ, ಪ್ರತಿಯೊಂದು ಪ್ರಾರ್ಥನೆ ಒಂದಕ್ಕೋಸ್ಕರ ಇನ್ನೂ ಹೆಚ್ಚಾಗಿ ನಾನು ಯೇಸುವಿನೊಂದಿಗಿರಬೇಕು, ಇನ್ನೂ ಹೆಚ್ಚಾಗಿ ಯೇಸುವಿಗಾಗಿ ಬದುಕಬೇಕು. ಇದೊಂದೇ. ಅದು ಬಿಟ್ಟು ನಾನು, ನನ್ನ ಮನೆ, ನನ್ನ ಮಕ್ಕಳು, ಲಾಯರು, ಇಂಜಿನಿಯರು, ಇದೆಲ್ಲ ನೀವು ಮಾಡ್ಕೊಳ್ಳಿ. ಆಮೇಲೆ ಫಸ್ಟ್ ನನ್ನ ದೇವರಿಗೆ ನಾನು ಮಗನಾಗಬೇಕು, ಮಗಳಾಗಬೇಕು, ಅವ್ರ ಜೊತೆ ಬದುಕಬೇಕು ನಾನು. ಅಂಥ ಒಂದು ಬದುಕನ್ನು ದೇವರು ನಮಗೆ ಕೊಡಲಿ ಅಂತೇಳಿ ಒಂದು ಸಣ್ಣ ಪ್ರಾರ್ಥನೆ ಮಾಡೋಣವಾ? ಸಾಕ್ಷಿಗೆ ಮುಂಚೆ ಮಾಡೋಣವಾ? ಓಕೆ, ಕೂತ್ಕೊಳ್ಳಿ, ಪರವಾಗಿಲ್ಲ, ಕೂತ್ಕೊಳ್ಳಿ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ನಮ್ಮ ತಂದೆಯಾದ ದೇವರೇ, ಅಪ್ಪ, ನೀವು ಮಾತನಾಡಿದ ಒಂದೊಂದು ಮಾತುಗಳು ನಿಮ್ಮ ಆತ್ಮನ ಮುಖಾಂತರವಾಗಿ ಇಲ್ಲಿ ಕುಳಿತಿರುವ ಪ್ರತಿಯೊಂದು ಮಕ್ಕಳ ಹೃದಯದಲ್ಲಿ ಸ್ವೀಕಾರವಾಗಲಿ ಅಪ್ಪ. ಯೇಸುವೆ, ಈ ಒಂದೊಂದು ವಚನಗಳಿಗೆ ಈ ಮಕ್ಕಳು ಮಾಂಸ ಧರಿಸುವಂತಾಗಲಿ ಅಪ್ಪ. ಈ ಮಕ್ಕಳ ಮುಖಾಂತರವಾಗಿ ಮುಂದೊಂದು ದಿವಸ ನಿನ್ನ ರಕ್ಷಣೆಯ ಕಾರ್ಯ, ಶುಭ ಸಂದೇಶದ ಕಾರ್ಯ ಈ ಧರ್ಮ ಕೇಂದ್ರದಲ್ಲಿ ಮುಂದುವರಿಯಲಿ ಅಪ್ಪ. ಅನೇಕ ಆತ್ಮಗಳ ಆದಾಯ ಇವರ ಮುಖಾಂತರ ಆಗಲಿ ಅಪ್ಪ. ಈ ಒಂದು ಧರ್ಮ ಕೇಂದ್ರ ಪರಲೋಕಕ್ಕೆ ಒಂದು ಮಾದರಿ ಆಗಲಿ ಅಪ್ಪ. ಈ ಧರ್ಮ ಕೇಂದ್ರದ ಮುಖಾಂತರವಾಗಿ ಶುಭ ಸಂದೇಶ ಅನೇಕ ಕಡೆಗಳಿಗೆ ಹಬ್ಬಿ ಹರಡುವಂತಾಗಲಿ ಅಪ್ಪ. ಈ ಮಕ್ಕಳಲ್ಲಿರುವ ಕತ್ತಲೆ ದೂರವಾಗಲಿ ಅಪ್ಪ. ಈ ಮಕ್ಕಳ ಮನೆಯಲ್ಲಿರುವಂಥ ಪ್ರತಿಯೊಂದು ಮಕ್ಕಳಲ್ಲಿ, ಗಂಡ ಹೆಂಡತಿ ಕುಟುಂಬಸ್ಥರಲ್ಲಿ ಇರುವ ಕತ್ತಲೆ ದೂರವಾಗಲಿ ಅಪ್ಪ. ಪವಿತ್ರಾತ್ಮನ ಬೆಳಕುಂಟಾಗಲಿ ಅಪ್ಪ. ಪರಿಶುದ್ಧಾತ್ಮನ ಸಾನ್ನಿಧ್ಯ ಒಬ್ಬೊಬ್ಬರು ಅನುಭವಿಸುವಂತಾಗಲಿ ಅಪ್ಪ. ಮಾತ್ರವಲ್ಲ, ಈಗ ಕೇಳಿಸಿಕೊಳ್ಳುವಂಥ ಸಾಕ್ಷಿ ಅನೇಕರಿಗೆ
ಆಶೀರ್ವಾದವಾಗಿರಲಿ ಅಪ್ಪ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ, ಜೀವವುಳ್ಳ ತಂದೆಯೇ.